ವಿದ್ಯಾರ್ಥಿಗಳೇ, ಈಗ ಆಲ್ರೆಡಿ ನೀವು CISF ಫಿಸಿಕಲ್ ಅನ್ನ ಮುಗಿಸ್ಕೊಂಡು ಬಂದಿದ್ದೀರಿ. ಎಕ್ಸಾಮಿನೇಷನ್ ಮತ್ತು ಟ್ರೇಡ್ಸ್ ನ ಪ್ರಿಪರೇಷನ್ ಮಾಡ್ತಾ ಇದ್ದೀರಿ. ಬಹಳ ಅದ್ಭುತ, ಏನ್ ತೊಂದರೆ ಇಲ್ಲ. ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡಬೇಕಂತಂದ್ರೆ ಏನ್ ಮಾಡ್ಬೇಕ್ರಿ? ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನ ಅನಲೈಸಿಸ್ ಮಾಡ್ಕೋಬೇಕು. ಆ ನಂತರ ಎಲ್ಲಾ ಚಾಪ್ಟರ್ಸ್ ಗಳ ಮೇಲಿನ ಸಿಲೆಬಸ್ ಅನ್ನ ರಿವಿಷನ್ ಮಾಡ್ಕೊಬೇಕು. ಮಾಕ್ ಟೆಸ್ಟ್ ಗಳನ್ನ ಬರಿಬೇಕು. ಇದಾದ ತಕ್ಷಣ ಯಾವ್ಯಾವ ಒಂದು ಟಾಪಿಕ್ಸ್, ಯಾವ್ಯಾವ ಸಬ್ಜೆಕ್ಟ್ಸ್ ವೀಕ್ ಅದಾವ ಅವತ್ರನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಹಾಗಾದ್ರ ಈಗ 2023ರಲ್ಲಿ ಅಕ್ಟೋಬರ್ 31 ನಡೆದಿರ್ತಕ್ಕಂಥ CISF ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ ಗೆ ಬಿದ್ದಿರ್ತಕ್ಕಂಥ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ ಅನ್ನ ನಾನು ನಿಮ್ ಮುಂದೆ ತಗೊಂಡ್ ಬಂದಿದ್ದೀನಿ. ಮೊದಲ ಪ್ರಶ್ನೆ ಹೀಗೈತ್ ನೋಡ್ರಿ, ಬಹಳ ಅದ್ಭುತವಾದಂತ ಪ್ರಶ್ನೆ. ಅ ಗರ್ಲ್ ಬಾಟ್ ಅ ಸಾರಿ ಅಂಡ್ ಪರ್ಫ್ಯೂಮ್ ಫಾರ್ 4000 rupees. ಅಂದ್ರ ಸಾರಿ ಮತ್ತು ಪರ್ಫ್ಯೂಮ್ ಎರಡು ಕೂಡ 4000 ಕ ಪರ್ಚೇಸ್ ಮಾಡಿದಾರ. She sold the sari at gain of 25%. ಅಂದ್ರ ಸಾರಿ ಒಂದ 25% ಗೇನ್ ಲೇ ಮಾರಾಕತ್ಯಾರ. ಅಂಡ್ ಪರ್ಫ್ಯೂಮ್ at a loss of 10%. ಪರ್ಫ್ಯೂಮ್ ಅನ್ನ 10% ಲಾಸ್ ಲೇ ಮಾರಾಕ್ತಾರ. ದೇರ್ ಬೈ ಗೇನಿಂಗ್ 2% ಆನ್ ದ ಹೋಲ್. ಅಂದ್ರ ಹೋಲ್ ಟ್ರಾನ್ಸಾಕ್ಷನ್ ಮೇಲೆ 2% ಪ್ರಾಫಿಟ್ ಆಗಾಕೈತಿ. ಹಾಗಾದ್ರ ಅವ್ರ ಏನ್ ಕೇಳ್ತಾರ ಅಂದ್ರ ಕಾಸ್ಟ್ ಪ್ರೈಸ್ ಆಫ್ ದ ಸಾರಿ ಕೇಳಾಕತ್ತಾರ. ಕಾಸ್ಟ್ ಪ್ರೈಸ್ ಆಫ್ ದ ಸಾರಿ. ಈಗ ಹೋಲ್ ಟ್ರಾನ್ಸಾಕ್ಷನ್ ಮೇಲೆ 2% ಪ್ರಾಫಿಟ್ ಕೊಟ್ಟಿದ್ದಾರೆ ಅಂತಂದ್ರ ಮಿಕ್ಸ್ಚರ್ ಅಂಡ್ ಅಲಿಗೇಷನ್ ಚಾಪ್ಟರ್ ಇದನ್ನ ನಾವು ಆರಾಮ್ಸೆ ಬಿಡಿಸಬಹುದು. ಮಿಕ್ಸ್ಚರ್ ಅಂಡ್ ಅಲಿಗೇಷನ್ ಚಾಪ್ಟರ್ ಪ್ರಕಾರ ಏನೈತಪ್ಪ ಅಂತಂದ್ರ ಇಲ್ಲೊಂದು ಬಾಕ್ಸ್ ಅದ, ಇಲ್ಲೊಂದು ಬಾಕ್ಸ್ ಅದ. ಮಿಕ್ಸ್ ಇರುವಂತದನ್ನ ಇಲ್ಲಿ ಬರೀಬೇಕು. ಇಲ್ಲೊಂದು ರೇಷಿಯೋ ಸಿಗ್ತದ, ಆ ರೇಷಿಯೋ ತಗೊಂಡ ನಾವು ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ಕೋಬಹುದು. ಹಂಗಾದ್ರೆ ಒಂದೊಂದ ನಾವು ಸ್ಟೆಪ್ ಅನ್ನ ನೋಡ್ಕೊತ ಹೋಗುಣ್ರಿ. ಫಸ್ಟ್ ಸಾರಿ ಇಲ್ಲೇ ಬರೀನ್ರಿ, ಸಾರಿ. ನೆಕ್ಸ್ಟ್ ಇಲ್ಲಿ ಏನ್ ಮಾಡೋಣ್ರಿ, ಪರ್ಫ್ಯೂಮ್. ಸಾರಿ 25% ಪ್ರಾಫಿಟ್ ಲೇ ಏನ್ ಮಾಡಕತ್ತಾರ್ರಿ, ಸೇಲ್ ಮಾಡತ್ತಾರ. ಪ್ರಾಫಿಟ್ ಅಂದ್ರ ಪಾಸಿಟಿವ್ ದಾಗ ಇಲ್ರಿ, ಲಾಸ್ ಅಂದ್ರ ನೆಗೆಟಿವ್ ದಾಗ ಇಲ್ರಿ. 10% ಏನ್ ಮಾಡಕತ್ತಾರಪ್ಪ ಅಂತಂದ್ರ ಲಾಸ್ ಲೇ ಮಾರಕತ್ತಾರ. 10% ಲಾಸ್ ಲೇ ಏನ್ ಮಾಡಕತ್ತಾರ್ರಿ, ಮಾರಕತ್ತಾರ. ಹೋಲ್ ಟ್ರಾನ್ಸಾಕ್ಷನ್ ಮೇಲೆ 2% ಪ್ರಾಫಿಟ್ ಆಗಕತ್ತದ್ರಿ. 2% ಏನಾಗಕತ್ತದ್ರಿ, ಪ್ರಾಫಿಟ್ ಆಗತೈತಿ. ಇವೆ ಮೂರು ಒಂದು ಟ್ರಯಾಂಗಲ್ ರೂಪದಾಗ ಸಿಕ್ಕಾಗ ನಮಗ್ ರೇಷಿಯೋಗಳು ಆರಾಮ್ಸೆ ಸಿಗ್ತಾವ್ರಿ. ಇಲ್ಲಿ ನೋಡ್ರಿ, ದೊಡ್ಡದ್ರೊಳಗ ಸಾಣದನ್ನ ಮೈನಸ್ ಮಾಡ್ಬೇಕು. 25 ಅದರಿ, 25ರೊಳಗ 2 ಮೈನಸ್ ಮಾಡಿದ್ವು ಅಂತಂದ್ರ ಇದನ್ನ ನಾವ್ ಏನ್ ಮಾಡ್ಬೇಕ್ರಿ, ಈ ರೀತಿ ಬರಿಬೇಕು. 23 ಯೂನಿಟ್ ಬತ್ರಿ ಇದು. ನೆಕ್ಸ್ಟ್ ಮೈನಸ್ ಆಫ್ ಮೈನಸ್ ಅಂದ್ರ ಪ್ಲಸ್ ಆಗ್ತೈತ್ರಿ. 10ಕ್ಕೆ 2 ಕೂಡಿಸಿರ 12 ಆಗ್ತದ್ರಿ. ಹಂಗಾರ 12%, 12 ಯೂನಿಟ್. ಇದು 23 ಯೂನಿಟ್ ಆತಂದ್ರ ಇದು 12 ಯೂನಿಟ್ ಆಗ್ತೈತ್ರಿ. ಸಾರಿದ್ ಎಷ್ಟು ಯೂನಿಟ್ ಐತ್ರಿ, 12 ಯೂನಿಟ್ ಐತಿ. ಪರ್ಫ್ಯೂಮ್ದ್ ಎಷ್ಟು ಯೂನಿಟ್ ಐತ್ರಿ, 23 ಯೂನಿಟ್ ಐತಿ. ಹಂಗಾದ್ರ ಟೋಟಲ್ ಎಷ್ಟು ಯೂನಿಟ್ ಆಗ್ತದ್ರಿ, ಟೋಟಲ್ 20, 30, 33, 35. ಟೋಟಲ್ ಎಷ್ಟ್ ಆಗ್ತದಪ್ಪ ಅಂತಂದ್ರ 35 ಯೂನಿಟ್ ಆಗ್ತದೆ. ಸಾರಿ ಎಷ್ಟು ಯೂನಿಟ್ ಆಗ್ತೈತ್ರಿ, 12 ಯೂನಿಟ್ ಆಗ್ತದ. ನಮಗ್ ಏನ್ ಬೇಕಾಗಿತ್ತಪ್ಪ ಅಂದ್ರ ಸಾರಿ ಅಮೌಂಟ್ ಬೇಕಾಗಿತ್ತು ಅಂತಂದ್ರ ಟೋಟಲ್ 4000 ಐತ್ರಿ. 4000 ದಾಗ 12 ಯೂನಿಟ್ ನಾವು ತಕೋಬೇಕಂತಂದ್ರ ಕಟ್ ಆಫ್ ಮಾಡೋಣ್ರಿ. 5 7 35, 5 8 40, ಇವೊಂದು 0 ಇದೊಂದು 0. 12 8 96, 9600 ಐತ್ರಿ. ಅದನ್ನ 7ರಲ್ಲೇ ಕಟ್ತಾ ಹೊಡೀನ್ರಿ. 7 1 7 ರೀ, 7 1 7 ರೀ. 1ರಿಂದ ಸ್ಟಾರ್ಟ್ ಆಗುವಂತ ಒಂದ ಆಪ್ಷನ್ ಐತ್ರಿ, ಆಪ್ಷನ್ D4 ಆಕೈತಿ. ವಿತೌಟ್ ಕ್ಯಾಲ್ಕುಲೇಷನ್ ಆರಾಮ್ಸೆ ಹಾಕ್ಬೋದ್ರಿ. ಇಲ್ಲಾಂದ್ರ ಕಂಪ್ಲೀಟ್ ಡಿವೈಡ್ ಮಾಡೇ ಬಿಡುನ್ರಿ. 9 1 9, 2 ಉಳಿತು 26 ಆತು. ಸಾರಿ 7 1 7, 7 1 7, 2 ಉಳಿತು 26 ಆತು. 7 3 21, 21 ಅಂದ್ರ 5 ಉಳಿತು. 7 7 49, 1 ಉಳಿತು 10 ಆತು. 7 1 7, 3 ಉಳಿತು 30 ಆತು. 7 4 28, 2 ಉಳಿತು 20 ಆತು. 7 2 14 ಅಂತಂದ್ರ ಆನ್ಸರ್ ಅಪ್ರಾಕ್ಸಿಮೇಟ್ ನಮ್ದು ಏನ್ ಬರ್ತೈತ್ರಿ, 1371.4. ಸೊ ಹಂಗಿರುವಂತ ಒಂದ ಆಪ್ಷನ್ ಐತ್ರಿ, ಆಪ್ಷನ್ D4. ಏನೈತ್ ನೋಡ್ರಿ, ಸಾರಿ 25% ಪ್ರಾಫಿಟ್ ಲೇ ಮಾಡ್ತಾನ. ಪರ್ಫ್ಯೂಮ್ 10% ಲೇ ಲಾಸ್ ಲೇ ಮಾಡ್ತಾನ. ಹೋಲ್ ಟ್ರಾನ್ಸಾಕ್ಷನ್ ಮೇಲೆ 2% ಪ್ರಾಫಿಟ್ ಆಗ್ತೈತಿ ಅಂತ ಹೇಳ್ತಾರ. ಇದನ್ನ ಮಿಕ್ಸ್ಚರ್ ಅಂಡ್ ಅಲಿಗೇಷನ್ ಚಾಪ್ಟರ್ ಮೂಲಕ ನಾವು ಆರಾಮ್ಸೆ ಬಿಡಿಸಬಹುದು. 25ರೊಳಗ 2 ಕಳೆದ್ರ 23 ಆಗ್ತದ. ಯಾಕಂದ್ರೆ ಬಿಗ್ಗರ್ ಒಳಗ ಸ್ಮಾಲರ್ ಅನ್ನ ಮೈನಸ್ ಮಾಡ್ಬೇಕು. ಈಗ +2 ಐತಿ, -10 ಐತಿ. +2 ಬಿಗ್ಗರ್ ಆಗ್ತದ, -10 ಸ್ಮಾಲರ್ ಆಗ್ತೈತಿ. ಮೈನಸ್ ಆಫ್ ಮೈನಸ್ ಏನಾಗ್ತೈತಿ ಅಂದ್ರ ಪ್ಲಸ್ ಆಗ್ತದ. ಮೈನಸ್ ಆಫ್ ಮೈನಸ್ ಏನಾಗ್ತೈತ್ರಿ, ಪ್ಲಸ್ ಆಗ್ತೈತಿ. ಅದಕ್ಕ
10 + 2 ಅಂತಂದ್ರೆ 12 ಆಯ್ತು. 12 ಸಾರಿ ಯೂನಿಟ್, 23 ಪರ್ಫ್ಯೂಮ್ ಯೂನಿಟ್. ಟೋಟಲ್ ಎಷ್ಟು ಯೂನಿಟ್ ಆಗ್ತೈತ್ರಿ? 12 ಯೂನಿಟ್ ಮತ್ತು 23 ಯೂನಿಟ್ ಎರಡು ಕೂಡಿಸಿರಂತಂದ್ರ 35 ಯೂನಿಟ್ ಆಗ್ತೈತ್ರಿ. ನಮಗ ಸಾರಿ 12 ಯೂನಿಟ್ ಐತಿ, ಅದಕ್ಕೆ 12 ಯೂನಿಟ್ ಫೈಂಡ್ ಔಟ್ ಮಾಡ್ಕೋಬೇಕಂತಂದ್ರ ನಮ್ದು ಆನ್ಸರ್ ಏನಾಗ್ತೈತ್ರಿ? 1371.43 ಅಪ್ರಾಕ್ಸಿಮೇಟ್ ನಮ್ಮ ಆನ್ಸರ್ ಆಗ್ತೈತಿ. ಸೊ ಆನ್ಸರ್ ಇಸ್ D4. ಇಸ್ ಇಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ. ನೀವು CISF ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ ಆಗ್ಬೇಕಂತಂದ್ರ ಫಸ್ಟ್ ನೀವು ಏನ್ ಮಾಡ್ಬೇಕ್ರಿ? ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಯಾವ ರೀತಿ ಬಂದಾವ, ಏನ್ ಬಂದಾವ ನೋಡ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ಇಲ್ಲಿ ಐತಿ ನೋಡ್ರಿ. 2 ಟ್ರೈನ್ಸ್, ಒಂದು 160 ಮೀಟರ್ ಟ್ರೈನ್ ಐತಿ, ಇನ್ನೊಂದು 170 ಮೀಟರ್ ಟ್ರೈನ್ ಐತಿ. ಅವು ಎರಡು ಏನ್ ಮಾಡತ್ತಾವ ಅಂತಂದ್ರ ರನ್ನಿಂಗ್ ಟುವರ್ಡ್ಸ್ ಈಚ್ ಅದರ್. ವೆರಿ ಇಂಪಾರ್ಟೆಂಟ್ ರೀ. ಈಚ್ ಅದರ್ ಅಂತಂದ್ರ ಈ ಡೈರೆಕ್ಷನ್ದಾಗ ಬರಾಕ್ತಾವ, ಅಪೋಸಿಟ್ ಡೈರೆಕ್ಷನ್ದಾಗ ಈ ರೀತಿ ಬರಾಕತ್ತಾವ, ಒಂದೊಂದು ಇನ್ನೊಂದ್ರ ಕಡೆ ಬರಾಕತ್ತಾವ, ಟುವರ್ಡ್ಸ್ ಈಚ್ ಅದರ್. ಹಿಂಗ್ ಬಂದಾಗ ಸ್ಪೀಡ್ ಗಳನ್ನ ಪ್ಲಸ್ ಮಾಡ್ಕೋಬೇಕು, ಅಪೋಸಿಟ್ ಡೈರೆಕ್ಷನ್ ಇದ್ದಾಗ ಪ್ಲಸ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ಮೂವ್ ಆಗೋಣ್ರಿ. ಆನ್ ಅ ಪ್ಯಾರಲಲ್ ಲೈನ್ಸ್, ಒನ್ at the speed of 52 km/h, another at 56 km/h. Find the time in ಸೆಕೆಂಡ್ ಒಳಗ ಟೈಮ್ ಅನ್ನ ಕಂಡಿಡಿ ಅಂತಂದಾರ. ಕ್ರಾಸ್ ಈಚ್ ಎರಡು ಕ್ರಾಸ್ ಆಗಿ ಹೋಗ್ಬೇಕಂತ. ಈಗ ಸದ್ಯಕ್ಕೆ ನೋಡ್ರಿ, ಎರಡು ಟ್ರೈನ್ಗಳು ಒಂದನ್ನೊಂದು ಪಾಸ್ ಆಗಿ ಹೋಗ್ಬೇಕಂತಂದ್ರ ರಿಲೇಟಿವ್ ಸ್ಪೀಡ್ ಅನ್ನ ನಾವು ಇಲ್ಲಿ ಉಪಯೋಗ ಮಾಡ್ಕೋಬೇಕ್ರಿ. ರಿಲೇಟಿವ್ ಸ್ಪೀಡ್ ಒಳಗ ಲೆಂತ್ ಆಫ್ ದ ಟ್ರೈನ್ ಎರಡು ಏನಾಗ್ತಾವ್ರಿ? ಪ್ಲಸ್ ಆಗ್ತಾವು. 160 + 170 ಎರಡು ಕೂಡಿಸಿದ್ರೆ ಎಷ್ಟಾಗ್ತೈತ್ರಿ? 330 ಆಗ್ತದೆ. 330 ಏನಿದೆ ಡಿಸ್ಟೆನ್ಸ್ ಸಿಕ್ತ್ರಿ ನಮಗ 330. ಅಂದ್ರ ನೋಡ್ರಿ, ಆರಾಮ್ಸೆ ಕ್ಯಾಲ್ಕುಲೇಟ್ ಮಾಡ್ರಿ. 170 + 160 ಮಾಡ್ರ 330. ಓಕೆ, ನೆಕ್ಸ್ಟ್ ನೋಡ್ರಿ, 52 km/h 56 km/h ಎರಡು ಕೂಡಿಸಿರ 108 km/h ಐತ್ರಿ. ಒಂದ್ ಗೊತ್ತಿಲ್ರಿ ನಿಮಗ, km/h ಆಗೈತಿ, ಇದರ ಮೀಟರ್ದಾಗ ಇತ್ತಂದ್ರ ಇದನ್ನ ಮೀಟರ್/ಸೆಕೆಂಡ್ ಕನ್ವರ್ಟ್ ಮಾಡ್ಕೋಬೇಕು. ಎದಕ್ಕೆ ಕನ್ವರ್ಟ್ ಮಾಡ್ಕೋಬೇಕ್ರಿ? ಮೀಟರ್/ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕು. ಯಾರು ಬಂದಾರ? ಕಾಕಾ ಬಂದಾನ ಅಂದ್ರ km/h, ಕಾಕಾ ಬಂದಾನ ಅಂದ್ರ π/18 ದಿಂದ ನಾವು ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ ಇದೇನಾಗ್ತೈತಿ? ಮೀಟರ್/ಸೆಕೆಂಡ್ ಗೆ ಕನ್ವರ್ಟ್ ಆಗ್ತೈತಿ. ಅದನ್ನ ನಾ ಇಲ್ಲಿ ತಂದು ಬರಿತೀನಿ. 5 ಏನೈತ್ರಿ? ಅದ 108. ಎಷ್ಟೈತ್ರಿ? 108 ಅನ್ನೋದು ಇದು ಐತ್ರಿ, ಸ್ಪೀಡ್ ಐತಿ. km/h ಐತಿ, ಅದನ್ನ ಮೀಟರ್/ಸೆಕೆಂಡ್ ಕನ್ವರ್ಟ್ ಮಾಡ್ಕಾರ π/18. ಇಲ್ಲಿ ಡಿವೈಡೆಡ್ ಬೈ 18 ಮಾಡೋ ಬದಲ ಇಲ್ಲಿ ಇಂಟು ಹಾಕಿ 18 ಬರಿತೀನಿ. ಈಗ ಆಲ್ಮೋಸ್ಟ್ ನಾವು ಏನ್ ಮಾಡ್ಬೋದ್ರಿ? ಬಿಡಿಸ್ಬೋದ್ರಿ. ಈಗ ಓಕೆ, ಬಿಡಿಸ್ರಿ. ಇನ್ನ ಇವೆಲ್ಲ ಏನಾಯ್ತ್ರಿ? ನಮ್ಗ ಟೈಮ್ ಕಂಡಿಡ್ಲಿಕ್ಕೆ ಏನ್ ಬೇಕಾಗ್ತದ ಅದೆಲ್ಲ ರೆಡಿ ಆಯ್ತು. ಇನ್ನು ಕಟಾಪ್ ಹೊಡಿನು. ಎದ್ರಲ್ಲಿ ಹೊಡಿನು ಕಟಾಪ್? 9ರಲ್ಲಿ ಹೊಡಿನು. 9 2 18, 9 1 9 1 ಉಳಿತು 18 ಆಯ್ತು, 9 2 18. ಓಕೆ, ನೆಕ್ಸ್ಟ್ 2 1 2, 2 6 12, 6 1 6, 6 5 30, 3 ಉಳಿತು 30 ಆಯ್ತು, 6 5 30. ಓಕೆ, 5 ಉಳಿದೈತಿ, ಮ್ಯಾಲ 55 ಉಳಿತೈತಿ. 5 1 5, 5 11. ಸೊ 11 ಸೆಕೆಂಡ್ ನಮ್ಮ ಆನ್ಸರ್ ಆಗ್ತೈತ್ರಿ. ಆಪ್ಷನ್ B2 ಆಗ್ತದ. ಓಕೆ ರೀ, ಏನಾಗೈತಿ ನೋಡ್ರಿ, 2 ಟ್ರೈನ್ಸ್ ಒಂದ ಡೈರೆಕ್ಷನ್ದಾಗ ಹೊಂಟಿಲ್ರಿ, ಅಪೋಸಿಟ್ ಡೈರೆಕ್ಷನ್ದಾಗ ಬರತ್ತಾವ, ಟುವರ್ಡ್ಸ್ ಈಚ್ ಅದರ್ ಅಂದಾರ. ಅದಕ್ಕೆ ಎರಡು ಪ್ಲಸ್ ಮಾಡ್ಕೋಬೇಕು. 160 + 170 ಮಾಡಿದ್ರ 130 ಆಗ್ತದ. ನೆಕ್ಸ್ಟ್ ಇದು 52 km/h ಐತಿ, ಇದು 56 km/h ಐತಿ. ಯಾವಾಗ ಟ್ರೈನ್ ಒಂದೇ ಡೈರೆಕ್ಷನ್ದಾಗ ಬರತ್ತಿದ್ದು ಅಂತಂದ್ರ ಏನ್ ತೊಂದ್ರೆ ಇದಿಲ್ಲ, ಅಪೋಸಿಟ್ ಡೈರೆಕ್ಷನ್ದಾಗ ಬರತ್ತೇವ ಅಂತಂದ್ರ ಸ್ಪೀಡ್ ಗಳನ್ನ ಪ್ಲಸ್ ಮಾಡ್ಕೋಬೇಕು. ಸೇಮ್ ಡೈರೆಕ್ಷನ್ದಾಗ ಹೊಂಟಿರ ಸ್ಪೀಡ್ ಅನ್ನ ಮೈನಸ್ ಮಾಡ್ಕೋಬೇಕು. ಅಪೋಸಿಟ್ ಡೈರೆಕ್ಷನ್ದಾಗ ಬರತ್ತೇವ ಅಂದ್ರ ಪ್ಲಸ್ ಮಾಡ್ಕೋಬೇಕ್ರಿ. ಇದು 52 ಮತ್ತು 56 ಪ್ಲಸ್ ಮಾಡ್ರೆ 108 km/h ಆಯ್ತು. km/h ದಾಗ ಸ್ಪೀಡ್ ಐತಿ, ಡಿಸ್ಟೆನ್ಸ್ ಮೀಟರ್ದಾಗ ಐತಿ ಅಂದ್ರೆ ಇದನ್ನ km/h ಇದ್ದು ಮೀಟರ್/ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕು. 108 π/18 ಮಾಡಿದ್ವಿ ಅಂತಂದ್ರ ಮೀಟರ್/ಸೆಕೆಂಡ್ ಕನ್ವರ್ಟ್ ಆಗ್ತಿತ್ತು. π/18 ಬದಲ್ ಅಪಾನ್ 18 ಇದ್ದಿದ್ದು ಮ್ಯಾಲ ಇಂಟು ಆಗ್ತದ. ಎಲ್ಲಾ ಕಟಾಪ್ ಹೊಡೆದ ಕೂಡಲೇ ನಮಗೆ 11 ಸೆಕೆಂಡ್ ಆನ್ಸರ್ ಬರ್ತೈತಿ. ಆಪ್ಷನ್ B2 ನಮ್ದ ಆನ್ಸರ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗುಣ್ರಿ. ಮುಂದಿನ ಕ್ವಶನ್ ಬಹಳ ಆರಾಮ್ಸೆ ಬಿಡಿಸೋಣ್ರಿ. ದ ಸಮ್ ವಾಸ್ ಪುಟ್ ಅಟ್ ದ ಸಿಂಪಲ್ ಇಂಟ್ರೆಸ್ಟ್ ಅಟ್ ದ ಸರ್ಟೆನ್ ರೇಟ್. ಯಾವುದೋ ಒಂದು ರೇಟ್ ಅಲ್ಲಿ ಆ ಒಂದಿಷ್ಟು ಅಮೌಂಟ್ ಅನ್ನ
4 ವರ್ಷದ ತಕ ಇಟ್ಟಾರ. ಎಷ್ಟು ವರ್ಷದ ತಕ ಇಟ್ಟಾರಿ? 4 ವರ್ಷದ ತಕ. 2% ರೇಟ್ ಪರ್ಸೆಂಟೇಜ್ ರೇಟ್ ಆಫ್ ಇಂಟ್ರೆಸ್ಟ್ ಇಟ್ಟಿರೋದ್ರಿಂದ ನಮಗೆ ಫೈಂಡ್ ದ ಸಮ್ ಎಷ್ಟು ಇಟ್ಟಾರು ಅಂತೇಳಿ ಕ್ವಶನ್ ಕೇಳಿದಾರ. ನೋಡ್ರಿ 2% ಅನ್ನ ಎಷ್ಟು ವರ್ಷ ತಕ ಇಟ್ಟಾರ್ರಿ? 4 ಇಯರ್ಸ್ ತಕ ಇಟ್ಟಾರು. ಅದಕ್ಕೆ ರೀ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು RT ಪರ್ಸೆಂಟೇಜ್ ಅಂತ ಹೇಳಿ ನಿಮ್ ತಲೆಯಾಗಿಲ್ರಿ. ಇದು ಒಂದ್ರ ಮೇಲನ ಸಾಕಷ್ಟು ಕ್ವಶನ್ಸ್ ಅನ್ನ ನಾವು ಬಿಡಿಸಬಹುದ್ರಿ. ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು RT ಪರ್ಸೆಂಟೇಜ್ ಬಳಸ್ಕೊಂಡ್ರಿ 4 ಇಂಟು 2 ಮಾಡ್ರ 8% ರೀ. ಈ 8% ಇರೋದ್ರಿಂದ ಅವ್ಗೆ ಎಷ್ಟು ಎಕ್ಸ್ಟ್ರಾ ಸಿಗತೈತ್ರಿ? 400 ರೂಪಾಯಿ ಎಕ್ಸ್ಟ್ರಾ ಸಿಗತೈತ್ರಿ. ನಮಗೇನ್ ಬೇಕಾಗೈತ್ರಿ? 100% ನಮಗ್ ಬೇಕಾಗೈತ್ರಿ. 100% ಅಂತಂದ್ರ ಸಮ್ ರೀ. ಸಮ್ ಅಂತಂದ್ರ ಪ್ರಿನ್ಸಿಪಲ್ ಎಷ್ಟೈತಿ ನಮಗ್ ಗೊತ್ತಿಲ್ಲ. ಎಕ್ಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರೆ ನಮಗ ಆನ್ಸರ್ ಸಿಗ್ತದ. ಓಕೆ ರೀ. ಇದು 4000 ರೀ, ಸಾರಿ 400 ರೀ, ಇಂಟು ಇದೊಂದು 100 ರೀ, ಡಿವೈಡೆಡ್ ಬೈ 8 ಆಗ್ತೈತ್ರಿ. 8 ಒಂದ್ಲೆ 8, 8 ಐದ್ಲೆ 40, ಇದೊಂದು 0, ಇವೆರಡು 0. ಸೊ 50 ಇಂಟು 100 ಮಾಡ್ರೆ 5000 ರೂಪಾಯಿ ನಮ್ಮ ಆನ್ಸರ್ ಆಗ್ತೈತಿ. ಆನ್ಸರ್ ಈಸ್ B2. ಓಕೆ, ನೆಕ್ಸ್ಟ್ ಕ್ವಶನ್ ಕ ಮೂವ್ ಆಗೋಣ್ರಿ. ಮುಂದಿನ ಪ್ರಶ್ನೆ ಐತ್ರಿ. ಇದೇನಪ್ಪಾ ಅಂತಂದ್ರ ಇಲ್ಲೂ ಇಂಟು ಐತ್ರಿ, ಇಲ್ಲೂ ಇಂಟು ಐತ್ರಿ, ಇಲ್ಲಿ ಏನೈತಪ್ಪ ಅಂತಂದ್ರ ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಈ ಕ್ವಶನ್. ಓಕೆ, ಇಲ್ಲಿ ಇಲ್ಲಿ ಇಂಟು ಐತ್ರಿ, ಇಲ್ಲಿ ಮೈನಸ್ ಐತ್ರಿ. ಓಕೆ ರೀ, ಇಲ್ಲಿ ಇಂಟು ಐತ್ರಿ, ಇಲ್ಲಿ ಏನೈತಪ್ಪ ಅಂತಂದ್ರ ಪ್ಲಸ್ ಐತ್ರಿ, ಇಲ್ಲಿ ಇಂಟು ಐತಿ. ಓಕೆ, ಇದಾದ ಕೂಡಲೇ ಅಪಾನ್ ಐತಿ, ಇಂಟು ಇಂಟು ಪ್ಲಸ್ ಇಂಟು ಇಂಟು. ಇದು ಒಂದು ಕ್ವಶನ್ ಐತ್ರಿ. ಇದನ್ನ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ತೈತ್ರಿ ಯಾವ ಫಾರ್ಮುಲಾ ಮೇಲೆ ಐತ್ರಿ. ಎ ಸ್ಕ್ವೇರ್ ಮೈನಸ್ AB ಪ್ಲಸ್ B ಸ್ಕ್ವೇರ್ ಡಿವೈಡೆಡ್ ಬೈ A ಕ್ಯೂಬ್ ಪ್ಲಸ್ B ಕ್ಯೂಬ್ ಫಾರ್ಮ್ಯಾಟ್ದಾಗ ಈ ಕ್ವಶನ್ ಐತಿ. ಅಂದ್ರೆ ಎ ಸ್ಕ್ವೇರ್ ಮೈನಸ್ ಎ ಅಂದ್ರೆ 253, 0.253. ನೆಕ್ಸ್ಟ್ 0.067 AB, ಇದು ಎ ಇದು ಬಿ, ಪ್ಲಸ್ ಬಿ ಸ್ಕ್ವೇರ್. ಓಕೆ, ಮ್ಯಾಲಿಂದ ರೇಡಿಯನ್. ಕೆಳಗಡೆದ ಏನೈತಿ ನೋಡ್ರಿ, ಸೇಮ್ 3 ಇಂಟು ಆಗ್ಯಾವ. ಎ ಇಂಟು ಎ ಮಾಡ್ರ ಎ ಕ್ಯೂಬ್, ಬಿ ಇಂಟು ಬಿ ಮಾಡ್ರ ಬಿ ಕ್ಯೂಬ್. ಓಕೆ, ಹಿಂಗಿದ್ದಾಗ ನಮ್ಗೊಂದು ಫಾರ್ಮುಲಾ ರೆಡಿ ಆಗ್ತೈತ್ರಿ. ಅದ ಯಾವ್ದಂತಂದ್ರ ಎ ಸ್ಕ್ವೇರ್ ಮೈನಸ್ AB ಪ್ಲಸ್ ಬಿ ಸ್ಕ್ವೇರ್. ಈ ಫಾರ್ಮೆಟ್ ಮೇಲೆ ಈ ಕ್ವಶನ್ಸ್ ಬಿಡಿಸಿದ್ರೆ ಈಜಿ ಆಗ್ತದೆ, ಇಲ್ಲಾಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಆಗ್ತದೆ. ಓಕೆ, ಇದು ಎ ಸ್ಕ್ವೇರ್ ಮೈನಸ್ AB ಪ್ಲಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಇಂಟು ಎ ಸ್ಕ್ವೇರ್ ಮೈನಸ್ AB ಪ್ಲಸ್ ಬಿ ಸ್ಕ್ವೇರ್. ನಮ್ದು ಏನ್ ಸಿಕ್ತೈತ್ರಿ, ಅದನ್ನ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಅನ್ನ ಬಿಡಿಸಿ ಬರದಾಗ ಸಿಕ್ತೈತಿ. ಈಗ ಇದು ಸೇಮ್ ಐತಿ, ಇದು ಸೇಮ್ ಐತಿ, ಇದು ಒಂದ್ಲೆ. ಸೊ ನಮಗ ಏನ್ ಬಂತ್ರಿ, 1 ಬೈ ಎ ಪ್ಲಸ್ ಬಿ ನಮ್ದು ಆನ್ಸರ್ ಆಗ್ತೈತಿ. 1 ಬೈ ಎ ಪ್ಲಸ್ ಬಿ. ಓಕೆ, ಒಂದಕ್ಕ ಒಂದ್ ಇಲ್ರಿ. ಎ ಅಂದ್ರೆ ಎಷ್ಟೈತಿ ನೋಡ್ರಿ, 0.253 ಐತಿ. ಏನೈತ್ರಿ, 0.253 ಪ್ಲಸ್ ಬಿ ಅಂದ್ರೆ ಏನೈತ್ರಿ, 0.067 ಐತಿ. 0.067 ಐತಿ. ಇದನ್ನೆಲ್ಲ ಪ್ಲಸ್ ಮಾಡಿ ಸಿಂಪ್ಲಿಫೈ ಮಾಡಿದ್ವು ಅಂತಂದ್ರ ನಮ್ಮ ಆನ್ಸರ್ ಏನ್ ಬರ್ತೈತ್ರಿ, ಆಪ್ಷನ್ A1 ಬರ್ತದ. ಆಪ್ಷನ್ A1 ಬರ್ತದ. ಓಕೆ, ರೆಸಿಪ್ರೋಕಲ್ ಆಗ್ತೈತಿ. ಅದನ್ನ ಕಟ್ ಆಫ್ ಮಾಡ್ರಿ. 101% ನಮ್ಮ ಆನ್ಸರ್ ಏನ್ ಬರ್ತೈತ್ರಿ, 3.125 ನಮ್ಮ ಆನ್ಸರ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಸಿಂಪ್ಲಿಫೈ ದಿ ಕ್ವಶನ್ ಅಂದ್ರೆ ಸಿಂಪ್ಲಿಫೈ ಅಂದ್ರೆ ಬೊಡೋಮಾಸ್ ಮೇಲೆ ಒಂದು ಕ್ವಶನ್ ಬಂದೈತ್ರಿ. ಅತಿ ಆರಾಮ್ಸೆ ಬಿಡಿಸಬಹುದ್ರಿ. 2/3 ಹಾಫ್ ಅಂದ್ರೆ ಇಂಟು 5/7 ಹಾಫ್ ಅಂದ್ರೆ ಇಂಟು 4/5 ಹಾಫ್ ಅಂದ್ರೆ ಇಂಟು 630. ಇದನ್ನ ಸಿಂಪ್ಲಿಫೈ ಮಾಡೋಣ. ಗೊತ್ತಿಲ್ರಿ, ಬೊಡೋಮಾಸ್ ರೂಲ್ ಪ್ರಕಾರ ಹಾಫ್ ಅಂದ್ರೆ ಇಂಟು. ಓಕೆ, ಬೊಡೋಮಾಸ್ ರೂಲ್ ಪ್ರಕಾರ ಮಾಡಿದ್ವಿ ಅಂತಂದ್ರ ಬ್ರಾಕೆಟ್ ಗಳನ್ನ ತೆಗಿಬೇಕು, ಹಾಫ್ ಅನ್ನ ತೆಗಿಬೇಕು, ಡಿ ಅಂದ್ರ ಡಿವಿಷನ್, ಓಕೆ, ಎಂ ಅಂದ್ರ ಮಲ್ಟಿಪ್ಲಿಕೇಶನ್, ಎ ಅಂದ್ರ ಎಡಿಷನ್, ಎಸ್ ಅಂದ್ರ ಸಬ್ಟ್ರಾಕ್ಷನ್. ಈ ಒಂದು ಫಾರ್ಮ್ಯಾಟ್ ದಾಗ ನಾವು ಏನ್ ಮಾಡ್ಬೇಕ್ರಿ, ಸಿಂಪ್ಲಿಫಿಕೇಶನ್ ಮೇಲೆ ಏನಾರ ಪ್ರಾಬ್ಲಮ್ ಅಂದ್ರ ಬಿಡಿಸ್ಬೇಕು.
ಎಲ್ಲರೂ ಸಿಂಪ್ಲಿಫೈ ಮಾಡಿದನ್ ನೋಡೋಣ ಆನ್ಸರ್ ಇಡ್ರಿ. ಎಲ್ಲರೂ ಮಾಡ್ತೀರಿ, ಬಹಳ ಆರಾಮ್ಸೆ ಬಿಡಿಸ್ತೀರಿ. E5 ಕಟ್ ಆಫ್ ಆಗ್ತದೆ ಇಲ್ರಿ? ನೋಡ್ರಿ E5 ಕಟ್ ಆಫ್ ಆಯ್ತು. 5 ನೋ ಪ್ರಾಬ್ಲಮ್. ನೆಕ್ಸ್ಟ್ ಏನಾಗ್ತದ್ರಿ? 3 ಒಂದ್ಲೆ ರೀ, 3 2 6, 3 ಒಂದ್ಲೆ ರೀ, ಇದೊಂದು 0. ಮತ್ತೆ 7 ಕಟ್ ಆಫ್ ಆಗ್ತೈತಿ. 7 ಒಂದ್ಲೆ ರೀ, 7 3 ರೀ, ಇದೊಂದು 0. ಇಲ್ಲಿ 30 ಇಂಟು 4 ಇಂಟು 2, 4 2 8, 2 4 8, 8 3 24, ಇದೊಂದು 0, 240 ಆನ್ಸರ್ ಆಗ್ತೈತಿ. ಆಪ್ಷನ್ A1 ಆಗ್ತದೆ. ಓಕೆ, ಯಾವ್ದೋ ಒಂದು ಕ್ವಶನ್ ನಾವು ಬಿಡಿಸ್ಬೇಕಂತಂದ್ರ ಅಗ್ದಿ ಏನ್ ತಗೋಬೇಕ್ರಿ? ಒಟ್ಟ ಪ್ರೆಷರ್ ಇರ್ಬಾ, ಮೈಂಡ್ ಫ್ರೀ ಆಗಿ ಬಿಡಿಸ್ಕೋತ ಹೋಗ್ಬೇಕು. ಮ್ಯಾಥ್ಸು ಈಜಿ ಆಗ್ತೈತಿ, ರೀಸನಿಂಗು ಈಜಿ ಆಗ್ತೈತಿ, ಒಂದು ಗೌರ್ಮೆಂಟ್ ನೌಕರಿ ಸಿಗ್ತದೆ. ಪ್ರಿಪ್ರೇಷನ್ ಏನಾರ ನಾವು ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂತಂದ್ರ ನಾವು ಫೇಲ್ ಆಗ್ತೀವಿ. ಅದಕ್ಕೆ ಗ್ಲೋಬಲ್ ಎಜುಕೇಶನ್ ಬಾನಟ್ಟಿ ಆ್ಯಪ್ನೊಳಗ CISF ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ ಹುದ್ದೆಗಾಗಿ ಒಂದು ಸಪರೇಟ್ ಬ್ಯಾಚ್ ಅನ್ನ ಮಾಡಿದ್ದೇವೆ. ಅಲ್ಲಿ ಸಬ್ಜೆಕ್ಟ್ ವೈಸ್, ಇಯರ್ ವೈಸ್, ಟೈಪ್ ವೈಸ್, ಲೆವೆಲ್ ವೈಸ್ ಕ್ಲಾಸ್ಗಳನ್ನು ಹಿಡಿದ್ದೇವೆ. ಇಂಗ್ಲಿಷ್ ಗ್ರಾಮರು ಇದೆ, ಹಿಂದಿ ಗ್ರಾಮರು ಇದೆ, ಮ್ಯಾಥ್ಸ್ ಕ್ಲಾಸಸ್ ಇದೆ. ಅಲ್ಲಿ ಮ್ಯಾಥ್ಸ್ ಕ್ವಶನ್ ಪೇಪರ್ ಯಾವ ರೀತಿ ಬರ್ತಾ ಇದೆ, ಸಿಲೆಬಸ್ ಏನಿದೆ ಅದ್ರ ಪ್ರಕಾರನ ಆ ಕ್ವಶನ್ಸ್ ಗಳನ್ನ ಸೆಟ್ ಮಾಡಿದೀವಿ. ರೀಸನಿಂಗ್ ಅಲ್ಲಿ ಕೂಡ ನಿಮಗೆ ಬಹಳ ಅದ್ಭುತವಾಗಿ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀವಿ. ವರ್ಬಲ್ ಸೆಕ್ಷನ್, ನಾನ್ ವರ್ಬಲ್ ಸೆಕ್ಷನ್ ಅವುಗಳನ್ನು ಕೂಡ ಬಹಳ ಸುಂದರವಾಗಿ ಹೇಳಿಕೊಟ್ಟಿದೆ. ಅವುಗಳನ್ನ ನೀವು ಪರ್ಚೇಸ್ ಮಾಡ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ಆರಾಮ್ಸೆ ಬಿಡಿಸಿದ್ರೆ ಸಾಕು. ಬಹಳ ಲೆಂಗ್ದಿ ಟೈಮ್ ತಗೊಂಡು ಎಲ್ಲ ತಿಳ್ಕೊಳ್ಳುವಂತ ಅವಶ್ಯಕತೆ ಏನಿಲ್ಲ. ಕ್ವಶನ್ ಪೇಪರ್ 360 ಡಿಗ್ರಿ ಒಳಗೆ ರೊಟೇಷನ್ ಆಗ್ತಾ ಇದೆ. ಅವುಗಳನ್ನ ಮಾತ್ರ ಪ್ರಾಕ್ಟೀಸ್ ಮಾಡ್ರೆ ಸಾಕು, ಆರಾಮ್ಸೆ ಎಕ್ಸಾಮ್ ಪಾಸ್ ಆಗ್ತೀರಿ. ನೀವು ಫುಲ್ ಜಿಯೋಗ್ರಫಿ ಡೆಪ್ತ್ ಆಗಿ ಹೋಗಿ ನೀವೇನು ಜಿಯೋಗ್ರಾಫರ್ ಆಗೋದು ಅವಶ್ಯಕತೆ ಇಲ್ಲ. PhD ಏನು ನೀವು ತಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಎಕ್ಸಾಮ್ ಏನಾಗ್ಬೇಕಾಗೈತಿ? ಪಾಸ್ ಆಗ್ಬೇಕಾಗೈತಿ. ಸ್ವಲ್ಪ ಏನ್ ಹಚ್ರಿ. ಅದಕ್ಕ ನೀವ್ ಏನ್ ಮಾಡ್ರಿ, ಗ್ಲೋಬಲ್ ಎಜುಕೇಶನ್ ಬಾನಟ್ಟಿ ಒಳಗ ಮ್ಯಾಥ್ಸ್ ಆಯ್ತು, ರೀಸನಿಂಗ್ ಆಯ್ತು, GK ಆಯ್ತು, ಬಹಳ ವೆಲ್ ಆರ್ಗನೈಸ್ಡ್ ಆಗಿ ಕ್ಲಾಸ್ ಹೇಳೈತಿ. ಈ ಕ್ಲಾಸ್ ಅನ್ನ ಯಾರ್ಯಾರು ಕೇಳಕತ್ತೀರಿ ನೋಡ್ರಿ, ನಿಮ್ಗೊಂದು ಸಜೆಷನ್ ಏನಂತಂದ್ರ ಬಹಳ ಅದ್ಭುತವಾದಂತ ಸಜೆಷನ್, ವೆರಿ ಸಿಂಪಲ್. ಒಂದ್ ಸಲ ಎಕ್ಸಾಮಿನೇಷನ್ ಸೆಂಟ್ರಲ್ ಗೌರ್ಮೆಂಟ್ ನೀವು ಪ್ರಿಪರೇಷನ್ ಆದ್ರಿ ಅಂತಂದ್ರ ಎಲ್ಲಾ ಎಕ್ಸಾಮ್ಗೂ ಸೇಮ್ ಸಿಲೆಬಸ್ ಇರ್ತದೆ. CISF ಬಂದ್ಕೂಳೆ CISF ಸಿಲೆಬಸ್ ಬೇರೆ ಇರ್ತೈತಿ, BSF ಬಂದ್ಕೂಳೆ BSF ಸಿಲೆಬಸ್ ಬೇರೆ ಇರ್ತೈತಿ, SSGD ಅಂದ್ರೆ SSGD ಸಿಲೆಬಸ್ ಬೇರೆ ಇರ್ತೈತಿ, MTS ಬೇರೆ ಇರ್ತೈತಿ. ನೋ, ಸೇಮ್ ಟು ಸೇಮ್ ಸಿಲೆಬಸ್ ಇರ್ತೈತಿ. ಚೆನ್ನಾಗಿ ಪ್ರಿಪರೇಷನ್ ಮಾಡ್ರಿ. ಒಂದ್ ಸಲ ನೀವು ಗ್ಲೋಬಲ್ ಎಜುಕೇಶನ್ ಫ್ಯಾಮಿಲಿ ಆದ್ರಿ ಅಂತಂದ್ರ ನಿಮಗ್ ನೌಕರಿ ಹತ್ತು ತಕ್ಕ ಏನು ವ್ಯವಸ್ಥೆ ಬೇಕು ಬಹಳ ಸುಂದರವಾಗಿ, ಎಕ್ಸಲೆಂಟ್ ಆಗಿ, ಪರ್ಫೆಕ್ಟ್ ಆಗಿ ಮಾಡ್ಕೊಡ್ತೀವಿ. ಓಕೆ, ಇಲ್ಲಿ ನೀವು ಕರೆಂಟ್ ಅಫೇರ್ಸ್ ಕ್ಲಾಸಸ್ ಅನ್ನ ಬಹಳ ಚೆನ್ನಾಗಿ ನೋಡ್ಬೋದು. ಅದೇ ರೀತಿಯಾಗಿ ಎಲ್ಲಾ ಕ್ಲಾಸಸ್ ವಿಡಿಯೋಗಳನ್ನ ನೀವು ಬಹಳ ಸುಂದರವಾಗಿ ನೋಡ್ಬೋದು. ಗ್ಲೋಬಲ್ ಎಜುಕೇಶನ್ ಬಾನಟ್ಟಿ ಆಪ್ ಒಳಗ ನಿಮ್ಗೆ ಸಿಗ್ತಾವ. When the price of a laptop was decreased by 20%, ಈಗ ಲ್ಯಾಪ್ಟಾಪ್ ಐತಿ 20%, ಅದರದ ಪ್ರೈಸ್ ಏನಾಗೈತಿ? ಡಿಕ್ರೀಸ್ ಆಗಿದೆ. ಓಕೆ, ನೆಕ್ಸ್ಟ್ ಸೋಲ್ಡ್ ಇನ್ಕ್ರೀಸ್ಡ್ ಬೈ 50%. ಸೆಲ್ಲಿಂಗ್ ಏನಾಗೈತಿ ಅಂದ್ರೆ 50% ಇನ್ಕ್ರೀಸ್ ಆಗೈತಿ. ಹಾಗಾದ್ರ ಓವರ್ ಆಲ್ ಇಫೆಕ್ಟ್ ಆನ್ ದ ರೆವಿನ್ಯೂ ಮೇಲೆ ಏನ್ ಇಫೆಕ್ಟ್ ಆಗತೈತಿ ಅಂತ ಹೇಳಿ ಕ್ವಶನ್ಸ್ ಕೇಳಾಕತ್ತಾರ್ರಿ. ಬಹಳ ಆರಾಮ್ಸೆ ಬಿಡಿಸುನ್ರಿ. ಈಗ ನೋಡ್ರಿ, ಫಸ್ಟ್ 20% ಅಂದ್ರ 1/5 ನಿಮಗ್ ಗೊತ್ತಿರ್ಬೇಕು. ಇನಿಷಿಯಲ್ ಆಗಿ 5 ರೂಪೀಸ್ ಇದ್ದಿದ್ದ ಡಿಕ್ರೀಸ್ ಆಗೈತೆ ಅಂದ್ರೆ ಮ್ಯಾಲಿಂದ ಮೈನಸ್ ಮಾಡ್ಬೇಕು. 5 1 ತೆಗೆದ್ರೆ 4. ಇಫೆಕ್ಟಿವ್ ಚೇಂಜ್ ತೆಗಿಲು ಈಗ. ಓಕೆ, ಸೇಮ್ ಟು ಸೇಮ್ 50% ಅಂತ ನಿಮ್ಗೆ ಗೊತ್ತಿಲ್ರಿ. 50% ಅಂದ್ರ 1/2 ಇನ್ಕ್ರೀಸ್ ಆಗೈತಿ. ಅಂದ್ರ 2 ಯೂನಿಟ್ ಇದ್ದಿದ್ದ 3 ಯೂನಿಟ್ ಆಗೈತಿ. ಅಂದ್ರ 2 + 1 3 ಆಯ್ತು. ಓವರ್ ಆಲ್ ಚೇಂಜಸ್ ಏನಾಗೈತಿ ನೋಡೋಣ. 5 2 ಎಷ್ಟ್ರಿ? 10. 4 3 ಎಷ್ಟು? 12. ಓಕೆ, ಎಷ್ಟು ಇಂಪ್ರೂವ್ಮೆಂಟ್ ಆಯ್ತ್ರಿ? 2 ಯೂನಿಟ್ ಇಂಪ್ರೂವ್ಮೆಂಟ್ ಆಯ್ತು. 2 ಯೂನಿಟ್ ಮ್ಯಾಲ ಬೇರುಣ್ರಿ. ಎಷ್ಟಕ್ರಿ ಅದು? 10ಕ್ರಿ. ಓಕೆ ರೀ, ಪರ್ಸೆಂಟೇಜ್ ಕನ್ವರ್ಟ್ ಮಾಡೋಣ್ರಿ. ಇಂಟು 100 ಮಾಡಿದಂದ್ರೆ ಪರ್ಸೆಂಟೇಜ್ ಆಗ್ತೈತ್ರಿ. 10 1 ರೀ, 10 10 ರೀ, 2 10 ಎಷ್ಟ್ರಿ? 20% ಇನ್ಕ್ರೀಸ್ ಆಗೈತ್ರಿ. 20% ಇನ್ಕ್ರೀಸ್ ಆಗೈತಿ. ನಿಮ್ ಎಕ್ಸಾಮಿನೇಷನ್ದಾಗ ಇನ್ಕ್ರೀಸ್ ಡಿಕ್ರೀಸ್ ಕೊಟ್ಟು ಕನ್ಫ್ಯೂಸ್ ಮಾಡ್ಬೋದು. 20% ಡಿಕ್ರೀಸ್ ಅದ್ ಕೊಡ್ಬೋದು, 20% ಇನ್ಕ್ರೀಸ್ ಅಂತ ಕೊಡ್ಬೋದು. ಅದಕ್ಕ ಏನಾಗಿತ್ತು ನೋಡ್ರಿ, ಇದು ಏನಾರ ಗ್ರೇಟೆಸ್ಟ್ ಇತ್ತು, ಇದು ಸ್ಮಾಲೆಸ್ಟ್ ಇತ್ತು ಅಂದ್ರೆ ಡಿಕ್ರೀಸ್. ಓಕೆ, ಇದೇನಾರ ಸ್ಮಾಲೆಸ್ಟ್ ಇದು ಗ್ರೇಟೆಸ್ಟ್ ಇತ್ತು ಅಂದ್ರೆ ಇನ್ಕ್ರೀಸ್. ಓಕೆ, ಇದು 10 ಐತಿ, ಇದು 12 ಐತಿ. ಮೊದಲ ನಾ 10 ಐತ್ನಿ, ಈಗ 12 ಆಗೇನಿ. ಓಕೆ, ಇಟ್ ಈಸ್ ಇನ್ಕ್ರೀಸ್ಡ್. ನಾ 10 ಐತ್ನಿ, ಫೇಲ್ ಆಗಿ ಮತ್ತೆ 9 ಬಂದ್ನಿ, ಡಿಕ್ರೀಸ್.
ಓಕೆ, ಇದು ಗೊತ್ತಿಲ್ರಿ. ಸೊ ಆನ್ಸರ್ ನಮ್ದು ಏನಾಕೈತ್ರಿ 20% ಇನ್ಕ್ರೀಸ್ ಆಗ್ತೈತಿ. ನಮ್ಮ ಆನ್ಸರ್ ಏನಾಗ್ತೈತಿ ಹೇಳ್ರಿ, 20% ಇನ್ಕ್ರೀಸ್ ಆಗ್ತೈತಿ. 20% ಲ್ಯಾಪ್ಟಾಪ್ ಪ್ರೈಸ್ ಅನ್ನ ಕಡಿಮೆ ಮಾಡಕೈತೆ. 20% ಅಂದ್ರೆ 1/5 ಯೂನಿಟ್ಗೆ 5 ಯೂನಿಟ್ ಡಿಕ್ರೀಸ್ ಆಗೈತೆ ಅಂದ್ರೆ ಮ್ಯಾಲಿನ ಮೈನಸ್ ಮಾಡ್ಬೇಕು. 5ರಾಗ 1 ಹೋದ್ರೆ 4 ಕೊಡಿತು. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಸೇಲ್ 50% ಇನ್ಕ್ರೀಸ್ ಆಗೈತಿ. 50% ಸೇಲ್ಸ್ ಇನ್ಕ್ರೀಸ್ ಆಗಿರೋದ್ರಿಂದ 50% ಅಂದ್ರೆ 1/2 ಇನ್ಕ್ರೀಸ್ ಅಂದ್ರೆ ಮ್ಯಾಲಿನ ಪ್ಲಸ್ ಮಾಡ್ಕೋಬೇಕು. ಇನಿಷಿಯಲ್ 2 ಇತ್ತು, ಫೈನಲ್ 3 ಆಯ್ತು. 5 2s 10, 4 3s 12. ಓಕೆ, ಫಸ್ಟ್ 10 ರೂಪಾಯಿ ಮಾರಾಟ ಆಗ್ತಿತ್ತು, ಈಗ 12 ರೂಪಾಯಿ ಮಾರಾಟ ಆಗತೈತಿ. ಅಂದ್ರೆ ಇನ್ಕ್ರೀಸ್ ಆಯ್ತು. ಎಷ್ಟು ಇನ್ಕ್ರೀಸ್ ಆಯ್ತು? 2 ಯೂನಿಟ್ ಇನ್ಕ್ರೀಸ್ ಆಯ್ತು. ಎಷ್ಟ್ರ ಪೈಕಿ? 10 ಯೂನಿಟ್ಗೆ. ಅದನ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕಾದ್ರೆ 20% ನಮ್ಮ ಆನ್ಸರ್ ಆಗ್ತದ. ಓಕೆ, ಮುಂದಿನ ಕ್ವಶನ್ ನೋಡೋಣ್ರಿ. ದ ಎವರೇಜ್ ಆಫ್ ದ 10 ರಿಸಲ್ಟ್ ಈಸ್ 50 ಅಂಡ್ ದ ಎವರೇಜ್ ಆಫ್ ದ ಫಸ್ಟ್ 5 ರಿಸಲ್ಟ್ ಈಸ್ 49 ಅಂಡ್ ದ ಲಾಸ್ಟ್ 5 ಈಸ್ 65. ಈಗ ಫಸ್ಟ್ ಏನ್ ಮಾಡೋಣ ಅಂತಂದ್ರ ಇದನ್ನ ಇಂಟು ಮಾಡಿದ್ವಿ ಅಂದ್ರೆ ಟೋಟಲ್ ಸಿಗ್ತೈತಿ. 50 ಹತ್ಲೆ ಎಷ್ಟ್ರಿ? ಎವರೇಜ್ ಆಫ್ ಅ 10 ರಿಸಲ್ಟ್ ಈಸ್ 50 ಅಂದ್ರೆ ಎವರೇಜ್ ಕೊಟ್ಟಾನು, ನಂಬರ್ ಕೊಟ್ಟಾನು, ಇದರಿಂದ ಸಮ್ ತಕ್ಕೋನು. 50 ಇಂಟು 10 ಮಾಡ್ರೆ 500 ಬಂತು. ಓಕೆ, 500 ಬಂತು, ನೋ ಪ್ರಾಬ್ಲಮ್. ಇನ್ನ ಏನಾಗ್ಯಾವ ಅಂದ್ರೆ ಟೋಟಲ್ 10 ನಂಬರ್ಸ್, ಫಸ್ಟ್ 5 ನಂಬರ್ಸ್, ಲಾಸ್ಟ್ 5 ನಂಬರ್ಸ್ ಅದಾವ. ಈಗ ಟೋಟಲ್ ನಮಗೆ ಎವರೇಜ್ ಐತಿ, ನೋ ಪ್ರಾಬ್ಲಮ್. ಇದ್ರದ್ದು ಎವರೇಜ್ ಫೈಂಡ್ ಔಟ್ ಮಾಡಿ ಏನಾರ ನಾವು ಅದ್ ಮೈನಸ್ ಮಾಡಿದ್ವು ಅಂತಂದ್ರೆ ನಮಗ 5th ಅಲ್ಲಿ ಇರ್ತಕ್ಕಂತಹ ರಿಸಲ್ಟ್ ಸಿಗ್ತದೆ. 5th ಅಲ್ಲಿ ಇರ್ತಕ್ಕಂತ ರಿಸಲ್ಟ್ ಸಿಗ್ತದೆ. ಹಂಗಿದ್ರೆ ನಾವ್ ಏನ್ ಮಾಡೋಣ್ರಿ, ಎವರೇಜ್ ಆಫ್ ದ ಫಸ್ಟ್ 5 ರಿಸಲ್ಟ್ ಅಂದ್ರ 49 5 5 9 45, 5 4 25, 1 4 ಕೂಡಿಸ್ರೆ 20, 245. ನೆಕ್ಸ್ಟ್ ಸೇಮ್ ಟು ಸೇಮ್ ಲಾಸ್ಟ್ 5 65 5 5 5 25, 5 6 30, 30ಕ್ಕೆ 2 ಕೂಡಿಸ್ರೆ 32, 325, 300, 500, 520, 560, 65, 70, 370 ಆಗ್ತದೆ. ಎಷ್ಟಾಗ್ತದ್ರಿ? 300, 500, 540, 560, 570 ಆಗ್ತದೆ. ಎಷ್ಟಾಗ್ತೈತ್ರಿ? 570 ಆಗ್ತದೆ. 570 ಆಗ್ತದ. ಎಕ್ಸ್ಟ್ರಾ ಎಟ್ ಬತ್ತು ಅದನ್ನ ಮೈನಸ್ ಮಾಡ್ಬೇಕು. ಓಕೆ, 570 500 ಮೈನಸ್ ಮಾಡಿದ್ವು ಅಂತಂದ್ರೆ 70 ಬರ್ತದೆ. ಸೊ ನಮ್ಮ ಆನ್ಸರ್ ಏನಾಕೈತ್ರಿ? 70. ಆಪ್ಷನ್ D4 ಆಗ್ತದೆ. ಓಕೆ, ಫಸ್ಟ್ 10 ರಿಸಲ್ಟ್ ಕೊಟ್ಟಾರ, 10 ಇಂಟು 5 ಮಾಡಿದ್ವು ಅಂತಂದ್ರೆ 500 ಬರ್ತೈತಿ. ಫಸ್ಟ್ 5 ರಿಸಲ್ಟ್ಸ್ ಕೊಟ್ಟಾರ, 5 ಇಂಟು 49 ಮಾಡಿದ್ವು ಅಂತಂದ್ರೆ 245 ಬರ್ತೈತಿ. ನೆಕ್ಸ್ಟ್ ಲಾಸ್ಟ್ 5 ರಿಸಲ್ಟ್ ಕೊಟ್ಟಾರ, 65 ಇಂಟು 5 ಮಾಡ್ರೆ 325 ಬರ್ತೈತಿ. ಇವೆರಡು ಪ್ಲಸ್ ಮಾಡಿದ್ವು ಅಂತಂದ್ರೆ ಓವರ್ ಆಲ್ ಸಮ್ ಸಿಗ್ತೈತಿ. ಓವರ್ ಆಲ್ ಸಮ್ ಒಳಗ ನೆಕ್ಸ್ಟ್ ಟೋಟಲ್ ಎವರೇಜ್ ಸಮ್ ಅನ್ನ ಮೈನಸ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗ್ತೈತಿ. 570 ಒಳಗ 500 ಮೈನಸ್ ಮಾಡಿದ್ರೆ 70. ಸೊ ನಮ್ಮ ಆನ್ಸರ್ ಯಾವ್ದಾಕೈತಿ? 70 ಇಸ್ ದ 5th ರಿಸಲ್ಟ್ ಅಂತ ಹೇಳಿ ನಮ್ದು ಆನ್ಸರ್ ಆಗ್ತದೆ. ಓಕೆ, ಮುಂದಿನ ಕ್ವಶನ್ ಹೋಗೋಣ. 30 ಲೀಟರ್ಸ್ ಆಫ್ ದ ಮಿಕ್ಚರ್ ಕಂಟೈನ್ಸ್ ಮಿಲ್ಕ್ ಅಂಡ್ ವಾಟರ್. ಅಂದ್ರ ಫಸ್ಟ್ 30 ಲೀಟರ್ಸ್ ಇದ್ದು ರೀ. 30 ಲೀಟರ್ಸ್ ಒಳಗ ಏನದಾವ ಅಂತಂದ್ರ 3:2 ಒಳಗ ಮಿಲ್ಕ್ ಮತ್ತು ವಾಟರ್ ರೇಷಿಯೋ ಐತಿ. ಓಕೆ, ನೋ ಪ್ರಾಬ್ಲಮ್. ನೀವು ಇದ್ರೊಳಗಿಂದ 8 ಲೀಟರ್ ಬೇಕಾದ ತೆಗಿರಿ, ಅದ್ರೊಳಗೆ ಮಿಲ್ಕ್ ಮತ್ತು ವಾಟರ್ ರೇಷಿಯೋ 3:2 ನ ಇರ್ತದೆ. ನೋ ಪ್ರಾಬ್ಲಮ್. ಅದಕ್ಕೆ ಇಫ್ 5 ಲೀಟರ್ಸ್ ಆಫ್ ದಿಸ್ ಮಿಕ್ಚರ್ ಬಿ ರಿಪ್ಲೇಸ್ಡ್ ಅಂದ್ರೆ ಇದ್ರೊಳಗಿಂದ 5 ಲೀಟರ್ಸ್ ಮಿಕ್ಚರ್ ತೆಗಿತಾರಂತ. 30 ಹೋದ್ರೆ 25 ಲೀಟರ್ ಮಿಕ್ಚರ್ ಉಳಿತು. 25 ಲೀಟರ್ ಮಿಕ್ಚರ್ ಉಳಿತು. ಅದ್ರೊಳಗೆ ನಾವು ಏನ್ ಮಾಡ್ಬೇಕಂತಂದ್ರ ಮಿಲ್ಕ್ ಎಷ್ಟೈತಿ, ವಾಟರ್ ಎಷ್ಟೈತಿ ಫೈಂಡ್ ಔಟ್ ಮಾಡ್ಕೋಬೇಕು. 3 2 ಕೂಡಿಸಿರ 5 ಯೂನಿಟ್ ಅಂತಂದ್ರ 25. 5 ಯೂನಿಟ್ ಅಂದ್ರೆ ಎಷ್ಟ್ರಿ? 25. ಈಗ ನಮಗೆ ಏನ್ ಬೇಕಾಗೈತಿ? 1 ಯೂನಿಟ್ ಬೇಕಾಗೈತಿ. 1 ಯೂನಿಟ್ ಅಂದ್ರ 5. 5 1 ರೀ, 5 5 ರೀ. 1 ಯೂನಿಟ್ ಅಂದ್ರೆ ಎಷ್ಟು ಬತ್ರಿ? 5 ಬತ್. 5 3 15 ರೀ, 5 2 10. ಮಿಲ್ಕ್ ಎಷ್ಟ್ ಅದಾವ್ರಿ? 15 ಲೀಟರ್ ಅದಾವ್ರಿ. ವಾಟರ್ ಎಷ್ಟ್ ಅದಾವ್ರಿ? 10 ಲೀಟರ್ ಅದಾವ್ರಿ. ಇದಕ್ಕೆ ಏನ್ ಮಾಡತ್ತಾರ ಅಂತಂದ್ರ ರಿಪ್ಲೇಸ್ಡ್ ಬೈ 5 ಲೀಟರ್ಸ್ ಆಫ್ ವಾಟರ್ ಐತೋ ಮಿಲ್ಕ್ ಐತೋ ನೋಡ್ಬೇಕು. ಮಿಲ್ಕ್ ಐತಿ. ವಾಟರ್ ಐತೋ ಮಿಲ್ಕ್ ಐತೋ ನೋಡ್ಬೇಕು. ಮಿಲ್ಕ್ ಐತಿ. ಸೊ 15ಕ್ಕೆ 5 ಕೂಡಿಸಿರ 20 ಆತು.
20 ಲೀಟರ್ ಮಿಲ್ಕ್ ಆಯ್ತು, 10 ಲೀಟರ್ ವಾಟರ್ ಆಯ್ತು. ವಾಟರ್ಗೆ ಏನು ಸೇರಿಸಿಲ್ಲ ಅಂದ್ರೆ ಆಸ್ ಇಟ್ ಈಸ್. ಸೊ ಇದ್ರ ರೇಷಿಯೋ ಏನಾಕೈತ್ರಿ? 10 ಒಂದ್ಲೆ ರೀ, 10 ಎರಡ್ಲೆ. ಸೊ ನಮ್ಮ ಆನ್ಸರ್ 2:1. 2:1 ಯಾವ ಆಪ್ಷನ್ ಆಗೈತ್ರಿ? ಆಪ್ಷನ್ A1 ದಾಗ ಐತಿ. ಸೊ ನಮ್ಮ ಆನ್ಸರ್ ಯಾವ್ದಾಕೈತ್ರಿ? A1 ಆಗ್ತದ. ಓಕೆ, 30 ಲೀಟರ್ ಇತ್ರಿ, 30 ಲೀಟರ್ದಾಗ 5 ಲೀಟರ್ ತೆಗಿಬೇಕ್ರಿ. ಯಾಕಂದ್ರೆ ರಿಪ್ಲೇಸ್ ಮಾಡತ್ತಾರೋ ಆ 5 ಲೀಟರ್ ಮಿಕ್ಸರ್ ಅನ್ನ ತೆಗೆದು 5 ಲೀಟರ್ ಹಾಲನ್ನ ಹಾಕಕೈತಾರ. 30 ಲೀಟರ್ದಾಗ 5 ಲೀಟರ್ ತೆಗೆದ್ರೆ 25 ರೀ. 25 ಲೀಟರ್ ಒಳಗ ಮಿಲ್ಕ್ ಎಷ್ಟೈತಿ? 15 ಐತ್ರಿ. ವಾಟರ್ ಎಷ್ಟೈತಿ? 10 ಐತ್ರಿ. ವಾಟರ್ ಆಡ್ ಮಾಡತ್ತಾರೋ ಏನ ಮಿಲ್ಕ್ ಆಡ್ ಮಾಡತ್ತಾರೋ ನೋಡ್ಬೇಕು. ಮಿಲ್ಕ್ ಅನ್ನ ಆಡ್ ಮಾಡತ್ತಾರ. 15ಕ್ಕೆ 5 ಲೀಟರ್ ಆಡ್ ಮಾಡ್ರೆ 20 ಲೀಟರ್ ಆಯ್ತು. ಇದು 10ಕ್ಕೆ ಕಟಾಪ್ ಹೊಡೆದು 2:1. ಸೊ ನಮ್ಮ ಆನ್ಸರ್ ಆಪ್ಷನ್ A1. ಇಸ್ ಇಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಕ್ವಶನ್ ನಾವು ಮೂವ್ ಆಗೋಣ್ರಿ. ಫೈಂಡ್ ದ ಮೀನ್ ಪ್ರಪೋರ್ಷನ್ ಬಿಟ್ವೀನ್ 0.04 and 0.16. ಮೀನ್ ಪ್ರಪೋರ್ಷನ್ ಅಂದ್ರೆ ಏನ? ಮೀನ್ ಪ್ರಪೋರ್ಷನ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ AB. ಇದು ರೇಷಿಯೋಜನ್ ಪ್ರಪೋರ್ಷನ್ ದೊಳಗೆ ಬರ್ತಕ್ಕಂತ ಒಂದು ಫಾರ್ಮುಲಾ. ನೆಕ್ಸ್ಟ್ ಎ ಅಂದ್ರ 0.04 ಐತ್ರಿ. ಸ್ಕ್ವೇರ್ ರೂಟ್ ಹಾಕೊಂಡ್ರಿ 0.04 ಇಂಟು ಬಿ ಅಂದ್ರ ರೀ 0.16 ರೀ. ಓಕೆ, ಇದ್ರದ ಸ್ಕ್ವೇರ್ ರೂಟ್ ಅನ್ನ ನಾವು ತೆಗಿನ್ರಿ. ಈಗ ಸ್ಕ್ವೇರ್ ರೂಟ್ ಆಫ್ 4 ಡಿವೈಡೆಡ್ ಬೈ 100 ಆಕೈತಿ. ಯಾಕಂದ್ರೆ ಡೆಸಿಮಲ್ ಪಾಯಿಂಟ್ ನಂತರ ಟೆನ್ಸ್ ಹಂಡ್ರೆಡ್ಸ್. ಇದು 10th ಪ್ಲೇಸ್. ನಾವು ಯೂನಿಟ್ ಪ್ಲೇಸ್ ಅಂತ ಅನ್ಬಾರ್ದು. ಡೆಸಿಮಲ್ ಪಾಯಿಂಟ್ ರೈಟ್ ಸೈಡ್ ಇರ್ತಕ್ಕಂಥದ್ದು ಟೆನ್ಸ್ ಹಂಡ್ರೆಡ್ಸ್. ಇದು ಟೆನ್ಸ್ ಹಂಡ್ರೆಡ್ಸ್ ಇಂಟು ಹಾಕೊಂಡ್ರಿ 16 ಮ್ಯಾಲ ಇಡೋನು ಡಿವೈಡೆಡ್ ಬೈ 100 ಮಾಡೋಣ. ಇಲ್ಲಿ ನೀವು ನೋಡ್ಕೋಬಹುದ್ರಿ, 4ರ ಸ್ಕ್ವೇರ್ ರೂಟ್ 2, 16 ಸ್ಕ್ವೇರ್ ರೂಟ್ 4, 2 4 ಅಫಾನ್ 100 ಸ್ಕ್ವೇರ್ ರೂಟ್ 10, 100 ಸ್ಕ್ವೇರ್ ರೂಟ್ 10, 10 ಹತ್ಲೆ ಎಷ್ಟ 100. ಇದು ಗೊತ್ತಿಲ್ರಿ. 2 4 8 ಅಪಾನ್ 100 ಬತ್ರಿ. ನೆಕ್ಸ್ಟ್ ಇನ್ ಡೆಸಿಮಲ್ ಪಾಯಿಂಟ್ ರಿಮೂವ್ ಮಾಡಿ ಬರಿಬೇಕಲ್ಲ. ಸಾರಿ, ಡೆಸಿಮಲ್ ಪಾಯಿಂಟ್ ದಾಗ ಬರಿಬೇಕಲ್ಲ. ಇದನ್ನ ಡೆಸಿಮಲ್ ಪಾಯಿಂಟ್ ದಾಗ ಬರಿಬೇಕಂದ್ರೆ ಕೆಳಗೆ 100 ಇತ್ತಂದ್ರೆ 2 0 ಅದಾವ್ರಿ. 2 ಡಿಜಿಟ್ ಬಿಟ್ಟು ಡೆಸಿಮಲ್ ಪಾಯಿಂಟ್ ಕೊಡ್ಬೇಕು. 8 ಅನ್ನೋದು ಒಂದು ಡಿಜಿಟ್ ಐತ್ರಿ. ಅದರದ ನೆಕ್ಸ್ಟ್ ಲೆಫ್ಟ್ ಸೈಡ್ ಒಂದು ಡಿಜಿಟ್ ಅಂದ್ರೆ 2 ಡಿಜಿಟ್ ಐತ್ರಿ. ಇಲ್ಲಿ ಡೆಸಿಮಲ್ ಪಾಯಿಂಟ್ ಕೊಡ್ರಿ, ನಮ್ಗೆ ಆನ್ಸರ್ ಅದಾಕೈತ್ರಿ 0.08. ನಮ್ಮ ಆನ್ಸರ್ ಆಗ್ತೈತ್ರಿ ಆಪ್ಷನ್ B2. ಓಕೆ, ಇನ್ನೊಂದ್ಸರಿ ನೋಡ್ರಿ. ಮೀನ್ ಪ್ರಪೋರ್ಷನ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ AB. ಎ ಅಂತಂದ್ರೆ 0.04 ಕೊಟ್ಟಾನ, ಬಿ ಅಂದ್ರೆ 0.16 ಕೊಟ್ಟಾನ. ಡೆಸಿಮಲ್ ಪಾಯಿಂಟ್ ತೆಗೆದು ಅಂತಂದ್ರೆ ಟೆನ್ಸ್ ಹಂಡ್ರೆಡ್ಸ್ ಅಪಾನ್ 100 ಅಪಾನ್ 100. 4ರದ 2, 16ರದ 4, 4 2 8, 100ರದ ಸ್ಕ್ವೇರ್ ರೂಟ್ 10, 100 ಸ್ಕ್ವೇರ್ ರೂಟ್ 10, 10 ಹತ್ಲೆ 100. ಸೊ ಡೆಸಿಮಲ್ ಪಾಯಿಂಟ್ ದಾಗ ಇಡ್ಬೇಕಂತಂದ್ರೆ ಕೆಳಗಡೆ 100 ಇತ್ತಂದ್ರ 2 ಡಿಜಿಟ್ ಬಿಟ್ಟು ಡೆಸಿಮಲ್ ಪಾಯಿಂಟ್ ಕೊಡ್ಬೇಕು. ಓಕೆ, ಸೊ ಅಂತ ಆಪ್ಷನ್ ಯಾವ್ದೈತ್ರಿ? ಆಪ್ಷನ್ B2 ಐತ್ರಿ. ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ್ರಿ ಅಪ್ಪಾಜಿ. ಬರ್ರಿ, ನೆಕ್ಸ್ಟ್ ಕ್ವಶನ್ ಐತಿ. ಡಿಸ್ಟನ್ಸ್ ಬಿಟ್ವೀನ್ 2 ಸ್ಟೇಷನ್ಸ್ P ಅಂಡ್ Q. ಅಂದ್ರೆ P ಅನ್ನುವಲ್ಲಿ ಒಂದು ಸ್ಟೇಷನ್ ಐತಿ, Q ಅನ್ನುವಲ್ಲಿ ಒಂದು ಸ್ಟೇಷನ್ ಐತಿ. ಓಕೆ, 2 ಸ್ಟೇಷನ್ಸ್ ಅದಾವ್ರಿ. P ಅಂಡ್ Q ಡಿಸ್ಟನ್ಸ್ ಎಟ್ ಐತಿ? 500 ಕಿಲೋಮೀಟರ್ ಐತಿ. ಆ ಟ್ರೈನ್ ಕವರ್ಸ್ ದ ಜರ್ನಿ ಫ್ರಮ್ P to Q at 60 km/h. 60 km/h ಕೊಟ್ಟಾನಂತಂದ್ರೆ ಇದೇನಿದ? ಸ್ಪೀಡ್. km/h ಕೊಟ್ಟಾನಂದ್ರ ಸ್ಪೀಡ್, ಕಿಲೋಮೀಟರ್ ಕೊಟ್ಟಾನಂದ್ರ ಡಿಸ್ಟನ್ಸ್. ಓಕೆ, km/h. ಓಕೆ, ನೆಕ್ಸ್ಟ್ ಅಂಡ್ ರಿಟರ್ನ್ಸ್ ಬ್ಯಾಕ್ ಟು P ವಿತ್ ಯೂನಿಫಾರ್ಮ್ ಸ್ಪೀಡ್ ಆಫ್ 40 km/h. ಅಂದ್ರೆ ನಮಗ ಡಿಸ್ಟನ್ಸ್ ಕಾನ್ಸ್ಟಂಟ್ ಐತಿ. ಡಿಸ್ಟನ್ಸ್ 500, ಹೋಗೋ ಮುಂದೆ 500 ಕಿಲೋಮೀಟರ್ ಇತ್ತು, ಬರೋ ಮುಂದೆ 500 ಕಿಲೋಮೀಟರ್ ಇತ್ತು ಅಂತಂದ್ರೆ ತಿಳ್ಕೊಂಬಿಡ್ರಿ ಡಿಸ್ಟನ್ಸ್ ಕಾನ್ಸ್ಟಂಟ್ ಐತಿ. ಇಲ್ಲಿ ನಾವು LCM ಮೆಥಡ್ಲೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕು. ಏನ್ ಮಾಡ್ಬೇಕ್ರಿ? 60 km/h ಮತ್ತ 40 km/h LCM ತೆಗಿಬೇಕು. LCM ಎಷ್ಟು ಆಗ್ತೈತ್ರಿ? 120 ಆಗ್ತದೆ. 120 ಆಗ್ತದೆ. 62 120, 43 120. ಸೊ 120 ಅಪಾನ್ ಪ್ಲಸ್ ಆಗ್ತಾವ್ರಿ. 2 + 3 ಅಂತಂದ್ರ 5 ಆಗ್ತಾವ್ರಿ. ಇಲ್ಲಿ ಗೊತ್ತಿರಲಿ ನಿಮಗ 2 ಸ್ಪೀಡ್ಗಳು ಇದ್ದು ಅಂತಂದ್ರ
ಇಂಟು 2 ಮಾಡ್ರಿ. 3 ಸ್ಪೀಡ್ಗಳು ಇದ್ದು ಅಂದ್ರೆ ಇಂಟು 3 ಮಾಡ್ರಿ. 2 ಸ್ಪೀಡ್ ಅದಾವ ಅದಕ್ಕೆ ಇಂಟು 2. ಕಟಾಪ್ ಹೊಡಿನ್ರಿ. 5 ಒಂದ್ಲೆ 5, 5 ಎರಡ್ಲೆ 10, 5 ನಾಲ್ಕಲೆ 20, 24 ಎರಡ್ಲೆ ಎಷ್ಟಾಗ್ತೈತ್ರಿ? 48 ಕಿಲೋಮೀಟರ್ ಪರ್ ಅವರ್ ನಮ್ಮ ಆನ್ಸರ್ ಆಗ್ತೈತಿ. ಆಪ್ಷನ್ D4 ಆಗ್ತದೆ. ಓಕೆ, ನಮ್ಮ ಆನ್ಸರ್ ಏನಾಗ್ತೈತ್ರಿ? D4 ಆಗ್ತದೆ. ಓಕೆ, ಮುಂದಿನ ಕ್ವಶನ್ ಹೋಗೋಕ್ಕಿಂತ ಮುಂಚಿತವಾಗಿ ನೋಡ್ರಿ, 60 ಕಿಲೋಮೀಟರ್ ಪರ್ ಅವರ್ ಹೋಗೋ ಮುಂದೆ ಹೊಂಟೈತಿ, 40 ಕಿಲೋಮೀಟರ್ ಪರ್ ಅವರ್ ಬರೋ ಮುಂದೆ ಬರತೈತಿ. ಡಿಸ್ಟನ್ಸ್ ಕಾನ್ಸ್ಟಂಟ್ ಇತ್ತಂದ್ರ, ಸ್ಪೀಡ್ಗಳನ್ನ ಕೊಟ್ಟಿದ್ದಂತಂದ್ರ LCM ಮೆಥಡ್ ಹಚ್ಚೇ ಬಿಡಬೇಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಮುಂದಿನ ಕ್ವಶನ್ ಏನೈತಿ ನೋಡ್ರಿ, ಅ ಟ್ರೇಡರ್ ಮಾರ್ಕ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ಅನ್ ಆರ್ಟಿಕಲ್ 20% above the cost price. At the time of selling, he allows the certain discount, suffers a loss of 10%. He allowed the discount of ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾನಂತೆ ಕ್ವಶನ್ ಕೇಳ್ಯಾರ. ಇದನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ಬಿಡಿಸೋಣ. ಎ ಟ್ರೇಡರ್ ಮಾರ್ಕ್ ಪ್ರೈಸ್ ಸೆಲ್ಲಿಂಗ್ ಈಸ್ ಪ್ರೈಸ್ ಆಫ್ ಅನ್ ಆರ್ಟಿಕಲ್ ಅಟ್ 20% above the cost price. ಇಲ್ಲಿ ಕಾಸ್ಟ್ ಪ್ರೈಸ್ ಐತಿ, ಕಾಸ್ಟ್ ಪ್ರೈಸ್ 100 ಇಟ್ಕೊಂಡ್ರಿ. ಸೆಲ್ಲಿಂಗ್ ಪ್ರೈಸ್ 20% ಅಬೋ ಅಂತಂದ್ರೆ 120 ಇಟ್ಕೊಂಡ್ರಿ. ಓಕೆ, ನೆಕ್ಸ್ಟ್ ಏನ್ ಮಾಡೋಣ್ರಿ? ಸೆಲ್ಲಿಂಗ್ ಪ್ರೈಸ್ ಆಯ್ತು, ಮಾರ್ಕೆಟ್ ಪ್ರೈಸ್ ಇಲ್ಲಿ ಬೇರೆ. ಯಾವ್ದು ಬೇರೆ ಇಲ್ಲಿ? ಮಾರ್ಕೆಟ್ ಪ್ರೈಸ್. ಮಾರ್ಕೆಟ್ ಪ್ರೈಸ್ ಏನ್ ಮಾಡ್ಯಾನಂತಂದ್ರ 20% ಅಬೋ ದ ಕಾಸ್ಟ್ ಪ್ರೈಸ್. 20% ಅಬೋ ದ ಕಾಸ್ಟ್ ಪ್ರೈಸ್ ಅಂತಂದ್ರೆ 120 ಆಯ್ತು. ಓಕೆ, ನೆಕ್ಸ್ಟ್ ನೋಡ್ರಿ, ಸೆಲ್ಲಿಂಗ್ ಪ್ರೈಸ್ ಏನ್ ಮಾಡತ್ತೇನಂತಂದ್ರ ಅಟ್ ಅ ಲಾಸ್ ಆಫ್ 10%. 10% ಲಾಸ್ಲೆ ಕೊಡಕೈತಾನ. ಅಂದ್ರೆ 10% ಅಂದ್ರ 100 ಒಳಗೆ 10 ಹೋದ್ರ 90 ಉಳಿತು. ಸೊ ಇವೆರಡರದ್ದು ಡಿಫರೆನ್ಸ್ ಎಷ್ಟೈತ್ರಿ? ಇಲ್ಲಿ ನೋಡ್ರಿ, ಈ ಅಲೌಡ್ ಡಿಸ್ಕೌಂಟ್ ಯಾವನತ್ತು ಮಾರ್ಕೆಟ್ ಪ್ರೈಸ್ ಮೇಲೆ ಕೊಡ್ತಾನೆ. ಸೊ 120 ಒಳಗೆ 90 ಹೋದ್ರ 30. ಎಷ್ಟ್ರ ಪೈಕಿ 30 ಹೋಯ್ತ್ರಿ? 120 ಪೈಕಿ ರೀ. ಲಾಸ್ ಆಗತೈತ್ರಿ, 100% ಕನ್ವರ್ಟ್ ಮಾಡ್ಬೇಕ್ರಿ. 31 ರೀ, 34 ರೀ, 4 ರೀ, 4 25. ಸೊ ನಮ್ಮ ಆನ್ಸರ್ 25% ಲಾಸ್. 25% ಏನಾಕೈತಿ? ಲಾಸ್ ಆಕೈತಿ. ಕಾಸ್ಟ್ ಪ್ರೈಸ್ ಎಷ್ಟೈತಿ? 100 ಐತಿ. ಮಾರ್ಕ್ ಪ್ರೈಸ್ ಅಬೋವ್ ದ ಕಾಸ್ಟ್ ಪ್ರೈಸ್ 20% ಏನತನ 100ಕ್ಕೆ 20% ಕೂಡಿಸ್ರೆ 120 ಆಗ್ತದ. 120 ಆಗ್ತದ. 10% ಲಾಸ್ ಆಗಕೈತಿ ಏನಂತಂದ್ರೆ 90 ಆಗ್ತೈತ್ರಿ. ಸೊ 120 ಇದ್ದಿದ್ದು 90 ಬರಾಕತ್ತದ ಅಂತಂದ್ರೆ ನಮಗೆ ಎಷ್ಟು ಪರ್ಸೆಂಟೇಜ್ ಲಾಸ್ ಆಗೈತಿ ಕಂಡು ಹಿಡಿಬೇಕಂದ್ರೆ ಮಾರ್ಕೆಟ್ ಪ್ರೈಸ್ ಮೇಲೆ ಡಿಸ್ಕೌಂಟ್ ಕೊಡಾಕೈತಾನ. ಮಾರ್ಕೆಟ್ ಪ್ರೈಸ್ ಮೇಲೆ ಏನ್ ಕೊಡತಾನೋ? ಡಿಸ್ಕೌಂಟ್. ಮಾರ್ಕೆಟ್ ಪ್ರೈಸ್ ಮೇಲೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಕೊಡಾಕೈತೇನ್ರಿ ಅನ್ನೋದನ್ನ ನಾವು ಕಂಡು ಹಿಡಿಬೇಕು. ಸೊ 120 ರೂಪಾಯಿ ಇದ್ದಿದ್ದನ್ನ 90 ರೂಪಾಯಿಗೆ ಅವ್ ಮಾರಾಕೈತಾನ ಅಂತಂದ್ರೆ ಅವ್ ಮತ್ತೆ ಲಾಸ್ ಆಗೋದ. ಯಾಕಂದ್ರ ತಗೊಂಡ್ಬಂದಿದ್ದು 100 ರೂಪಾಯಿಕ ಮಾರಾತಿದ್ 90 ರೂಪಾಯಿಕ ಅಂದ್ರೆ ಅವ್ ಲಾಸ್ ಆಗೋದ. ಸೊ ಅದನ್ನ ನಾವು 8% ಲಾಸ್ ಆಗಕೈತೈತ್ರಿ? 25% ಲಾಸ್ ಆಗತೈತಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗುಣ್ರಿ. ನಮ್ಮ ಗ್ಲೋಬಲ್ ಎಜುಕೇಶನ್ ಬನಟಿ ಒಳಗ ವಿವಿಧ ತರಹದ ಹುದ್ದೆಗಳಿಗೆ ನಮ್ಮ ವಿದ್ಯಾರ್ಥಿಗಳು ಆಲ್ರೆಡಿ ಸೆಲೆಕ್ಷನ್ ಆಗಿ ಹೋಗಿದ್ದಾರೆ. ಅದಕ್ಕೆ ಕಾರಣ ಏನಂತಂದ್ರೆ ಡಿಸಿಪ್ಲಿನ್ ಆದಂತ ಸ್ಟಡಿ. ಈಗ ನೋಡ್ರಿ, ನೀವು ಸ್ಟಡಿ ಮಾಡ್ತಿರ್ತಿರ್ತೀರಿ, ಅಲ್ಫಾ ಬೀಟಾ ಗ್ಯಾಮಾ ಅಂತೇಳಿ ನಿಮ್ಮಲ್ಲಿ ಮೈಂಡ್ ಸೆಟ್ ಇರ್ತಾವ. ಆಲ್ಮೋಸ್ಟ್ ಎಲ್ಲರೂ ಇವತ್ತೇನು ಯೂಟ್ಯೂಬ್ ಕ್ಲಾಸ್ಗಳು ಅವು ನೀವು ನೋಡಾಕತ್ತೀರಿ, ಹಂಗ ಪ್ರಿಪ್ರೇಷನ್ ಮಾಡಾಕ್ತೀರಿ. ಮುಂದೊಂದು ಗುರಿ ಇಲ್ಲ, ಟೈಮ್ ಬೌಂಡಿಂಗ್ ಇಲ್ಲ. ಇಷ್ಟ ವರ್ಷದಾಗ ನಾನು ನೌಕರಿ ಮಾಡ್ಕೋಬೇಕು, ನಾ ಸಕ್ಸಸ್ ಆಗ್ಬೇಕು ಅನ್ನೋದು ಒಂದಿಷ್ಟು ನಮ್ಮ ಮೈಂಡಲ್ಲಿ ಇಲ್ಲ. ಅಂದ್ರೆ ಇದು ಗ್ಯಾಮಾ ಮೈಂಡ್ ಸೆಟ್ ರೀ. ಯಾವ ಸೆಟ್ ರೀ? ಗ್ಯಾಮಾ ಮೈಂಡ್ ಸೆಟ್. ಇನ್ ಬೀಟಾ ಮೈಂಡ್ ಸೆಟ್ ಏನಾಗ್ತಿರ್ತೈತಿ ಅಂತಂದ್ರ ಏನೋ ಒಂದು ಸಾಧಿಸ್ತೀನಿ ಅಂತ ಹೇಳಿ, ಏನೋ ಒಂದು ಸಾಧನೆ ಮಾಡ್ತಾನ ಅಂತ ಹೇಳಿ ಪಟ್ನ ಯಾವ್ದಾರ ಒಂದು ಕೋಚಿಂಗ್ ಹೋಗೋದು, ಅರ್ಧಂಬರ್ಧ ಮುಗ್ಕೋದು, ಬಂದ್ಬಿಡೋದು. ದಿಸ್ ಇಸ್ ದ ಬೀಟಾ ಮೈಂಡ್ ಸೆಟ್. ಅಲ್ಫಾ ಮೈಂಡ್ ಸೆಟ್ ಅಂದ್ರೆ ಏನ್ರಿ? ಅಲ್ಫಾ ಮೈಂಡ್ ಸೆಟ್ ಅಂತಂದ್ರ ಪರ್ಫೆಕ್ಟ್ ಆಗಿ ಸಿಲೆಬಸ್ ಮುಗಿಸ್ಕೋಬೇಕ್ರಿ, ಅದನ್ನ ರಿವಿಷನ್ ಮಾಡ್ಕೋಬೇಕು, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಬಿಡಿಸ್ಬೇಕು, ಅದನ್ನ ರಿವಿಷನ್ ಮಾಡ್ಕೋಬೇಕು, ಮಾಕ್ ಟೆಸ್ಟ್ ಗಳನ್ನ ಬಿಡಿಸ್ಬೇಕು, ಅದನ್ನ ರಿವಿಷನ್ ಮಾಡ್ಕೋಬೇಕು. ಅದಾದ ತಕ್ಷಣ ಏನ್ ಮಾಡ್ಬೇಕಂತಂದ್ರ ಜಾಸ್ತಿ ನಿಮ್ಮ ಮಿಸ್ಟೇಕ್ಸ್ ಗಳು ಯಾವ್ಯಾವ ಸಬ್ಜೆಕ್ಟ್ ದೊಳಗೆ ಇರ್ತಾವಲ್ಲ ಅವತ್ರನ್ನ ಇಂಪ್ರೂವ್ಮೆಂಟ್ ಮಾಡ್ಕೋತ ನೀವು ಮುಂದುವರೆದ್ರಿ ಅಂತಂದ್ರ ನಿಮ್ದು ಯಾಕೆ ನೌಕರಿ ಆಗಂಗಿಲ್ರಿ? 100ಕ್ಕೆ 100 ನೌಕರಿ ಆಕೈತಿ. ನೀವು ತಿಳ್ಕೊಂಡ್ರಿ ನನ್ನ ಕಡೆಯಿಂದ ಏನೂ ಆಗಂಗಿಲ್ಲ, ನನ್ನ ಉಪಯೋಗ ಇಲ್ಲ ಅಂತ ಹೇಳಿ. ಬಟ್ ಹೇಳ್ತೇನ್ರಿ, ಡಿಸಿಪ್ಲಿನ್ ಎಲ್ಲಾನು ಬ್ರೇಕ್ ಮಾಡ್ತೈತಿ. ನಾಲೆಜ್ ಸದಕ್ಕ ಬ್ರೇಕ್ ಮಾಡ್ತೈತಿ. ಯಾರ ಹೈಯೆಸ್ಟ್ ನಾಲೆಜ್ ಅದಾರ, ಹೈಯೆಸ್ಟ್ ರ್ಯಾಂಕ್ ಅದಾರ, ಆ ರ್ಯಾಂಕರ್ಸ್ ಸದಕ್ಕ ಅಲ್ಲಿ ಓದಿದ್ದ ಯಾವ್ದಂದ್ರ ಡಿಸಿಪ್ಲಿನ್. ಅದಕ್ಕೆ ಡಿಸಿಪ್ಲಿನ್ ಇತ್ತಂತಂದ್ರ ಯಾವ ಬೇಕಾದ ಎಕ್ಸಾಮ್ ಇರ್ಲ್ರಿ ಕ್ರ್ಯಾಕ್ ಮಾಡ್ಬೋದು, ನಿಮ್ಮ ಕನಸಿನ ನೌಕರಿಯನ್ನ ಈಡೇರಿಸ್ಕೊಳ್ಬಹುದು. ಹಾಗಾದ್ರ ಮುಂದಿನ ಕ್ವಶನ್ ಹೋಗೋಣ್ರಿ. ಮುಂದಿನ ಕ್ವಶನ್ಸ್
ಬಹಳ ಅದ್ಭುತವಾದಂತ ಕ್ವಶನ್ ಐತಿ. ಇನ್ ಅ ಬಾಕ್ಸ್ ದ ರೇಷಿಯೋ ಆಫ್ ದ ಪೆನ್ ಅಂಡ್ ಪೆನ್ಸಿಲ್. ನೋಡ್ರಿ, ಪೆನ್ ಮತ್ತು ಪೆನ್ಸಿಲ್ ಏನ್ ಕೊಟ್ಟಾರಪ್ಪ ಅಂತಂದ್ರ ರೇಷಿಯೋ ಕೊಟ್ಟಾರ 7:6 ಈ ರೀತಿ ಬರ್ಕೋಬೇಕ್ರಿ. ಓಕೆ, ನೆಕ್ಸ್ಟ್ ಏನ್ ಮಾಡಿದಾರ ಅಂತಂದ್ರ ಇಫ್ ದರ್ ಆರ್ 180 ಪೆನ್ಸಿಲ್ಸ್ ಅಂದ್ರ ಪೆನ್ಸಿಲ್ ಸಂಖ್ಯೆ ಕೊಟ್ಟಾರ ಅಂದ್ರ ಪೆನ್ಸಿಲ್ಸ್ ಇಲ್ಲಿ ಬರ್ಕೋರಿ 180 ಪೆನ್ಸಿಲ್ಸ್ ಕೊಟ್ಟಾರ. ಸೊ 6ಕ್ಕೆ ಎಷ್ಟರಿಂದ ಇಂಟು ಮಾಡ್ಬೇಕ್ರಿ? 6 3 ಅಂದ್ರ 30 ಇಂಟು ಮಾಡ್ರೆ 180. ಸೊ ಇದಕ್ಕೂ ನಾವು 30 ಇಂಟು ಮಾಡ್ಬೇಕ್ರಿ. 3 7 21 210 ಪೆನ್. ಓಕೆ, 210 ಪೆನ್, 180 ಪೆನ್ಸಿಲ್ಸ್ ಇದಾವ. ಓಕೆ, ದ ಟೋಟಲ್ ನಂಬರ್ ಆಫ್ ದ ಪೆನ್ಸಿಲ್ಸ್ ಅಂಡ್ ಟೋಟಲ್ ನಂಬರ್ ಆಫ್ ದ ಪೆನ್ಸ್ ಅಂಡ್ ಪೆನ್ಸಿಲ್ ಅಂದಾರ. ಟೋಟಲ್ ನಂಬರ್ ಆಫ್ ದ ಪೆನ್ ಅಂಡ್ ಪೆನ್ಸಿಲ್ ಅಂದಾರ. ಸೊ ಇವೆರಡನ್ನು ನಾವು ಕೂಡಿಸ್ಬೇಕು. ಪೆನ್ 210 ಅದಾವ್ರಿ, ಪೆನ್ಸಿಲ್ 180 ಅದಾವ್ರಿ. ಪೆನ್ ಪೆನ್ಸಿಲ್ ಇದು ಗೊತ್ತಿಲ್ರಿ, ಇದು ಪೆನ್ಸಿಲ್. ಪೆನ್ಸಿಲ್ 6 ಪಟ್ ಐತಿ, 180 ಅದಾವ ಅಂತಂದ್ರ 6ಕ್ಕೆ 30ರಿಂದ ಇಂಟು ಮಾಡ್ರೆ 180 ಬರ್ತೈತಿ. ಇದಕ್ಕೆ 30ರಿಂದ ಇಂಟು ಮಾಡ್ರಿ ಅಂದ್ರೆ ಇದಕ್ಕೂ 30ರಿಂದ ಇಂಟು ಮಾಡ್ಬೇಕು. 7 3 21 210 ಬರ್ತೈತಿ. ಇವೆರಡು ಪ್ಲಸ್ ಮಾಡಿದಾಗ 100 300 380 390. ಸೊ ಟೋಟಲ್ ಪೆನ್ ಪೆನ್ಸಿಲ್ ಒಟ್ಟಿಗೆ ಸೇರಿಸಿ 390 ಆಗ್ತೈತ್ರಿ. 390 ನಮ್ಮ ಆನ್ಸರ್ ಆಗ್ತೈತಿ ನೋಡ್ರಿ. 200 300 380 390. ಸೊ ಆನ್ಸರ್ ಆಪ್ಷನ್ C3 ಆಗ್ತದೆ. ಓಕೆ, ಮುಂದಿನ ಕ್ವಶನ್ ಹೋಗೋಣ್ರಿ. ಬಹಳ ಈಸಿ ಕ್ವಶನ್ ಪೇಪರ್ ರೀ. ಅಗ್ನಿವೀರ್ ಕಿಂತ ಒಂದ್ ಸ್ವಲ್ಪ ಡಿಫಿಕಲ್ಟ್ ಆಗ್ತದ್ರಿ. SSC GD ಕಿಂತ ಏನ್ ಹಂಗೇನ ಅಷ್ಟೇನ ಟಫ್ ಏನಿಲ್ಲ. SSC GD ಅಟ್ ಏನ್ ಟಫ್ ಇಲ್ಲ. MTS ಕ್ವಶನ್ ಪೇಪರ್ ಈಸಿ ಐತಿ. ಆ MTS ಕಿಂತ ಈಸಿ ಏನ್ ಬಂದೈತಪ್ಪ ಅಂತಂದ್ರ ನಮ್ಮ CISF ಟ್ರೇಡ್ಸ್ಮನ್ಸ್ ಕ್ವಶನ್ ಪೇಪರ್ ಬರಾಕೈತೆ ಅಂತಂದ್ರ ಇದೊಂದು ಸುವರ್ಣ ಅವಕಾಶ. ಟ್ರೇಡ್ ಎಕ್ಸಾಮ್ ಪಾಸ್ ಆಗೋದೇನ್ ದೊಡ್ಡದಿಲ್ಲ. ಟ್ರೇಡ್ ಪ್ಲಸ್ ಫಿಸಿಕಲ್ ಎರಡು ಕೂಡ ಎಟ್ ಎ ಟೈಮ್ ತಗೊಂಡು ಹೋಗ್ಬೋದು. ಫೈಂಡ್ ದ ಕಂಪೌಂಡ್ ಇಂಟ್ರೆಸ್ಟ್ ಆನ್ 5,000 ಫಾರ್ 2 years 4%. ದ ಇಂಟ್ರೆಸ್ಟ್ ಬೀಂಗ್ ಕಂಪೌಂಡೆಡ್ ಹಾಫ್ ಇಯರ್ಲಿ ಐತೋ, ಕ್ವಾರ್ಟರ್ಲಿ ಐತೋ, ಇಯರ್ಲಿ ಐತೋ ನೋಡ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರ ಹಾಫ್ ಇಯರ್ಲಿ. ಹಾಫ್ ಇಯರ್ಲಿ ಐತಂದ್ರ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಡಿವೈಡೆಡ್ ಬೈ 2 ಮಾಡ್ಬೇಕು. ಟೈಮ್ ಅನ್ನ ಇಂಟು 2 ಮಾಡ್ಬೇಕು. ಟೈಮ್ ಅನ್ನ ಏನ್ ಮಾಡ್ಬೇಕ್ರಿ? ಇಂಟು 2 ಮಾಡ್ಬೇಕು. ಓಕೆ, ಟೈಮ್ 4 years ಆಯ್ತು. ರೇಟ್ ಆಫ್ ಇಂಟ್ರೆಸ್ಟ್ ಏನಾಯ್ತು? 2% ಆಯ್ತು. ಓಕೆ, ಈಗ ಸದ್ಯಕ್ಕ ಪ್ರಿನ್ಸಿಪಲ್ 5,000 ಐತಿ. ಈ 5,000 ನಾವ್ ಏನ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರ 2% ಕಂಡುಹಿಡಿಬೇಕಾಯ್ತು. 2% ಅಂದ್ರೆ ಎಷ್ಟ್ ಆಕೈತ್ರಿ? ಇವೆರಡು 0 52 100 ಆಕೈತಿ. 100 ಆಗ್ತದೆ. ಹಿಂಗ ಏಸ್ ವರ್ಷ ನಾವ್ ಮಾಡ್ಬೇಕ್ರಿ? 4 ವರ್ಷದ್ ಮಾಡ್ಬೇಕು. ಟೈಮ್ ಎಷ್ಟ್ ಐತ್ರಿ? 4 ವರ್ಷ ಐತಿ. ಅದಕ್ಕೆ 4 ವರ್ಷ ಮಾಡ್ಬೇಕು. ಅದಕ್ಕೆ T1 ಅಂದ್ರ 100, T2 ಅಂತಂದ್ರನು 100, T3 ಅಂತಂದ್ರೂ 100, T4 ಅಂತಂದ್ರೂ 100. ಸೊ ಟೋಟಲ್ 400 ಮ್ಯಾಲ ನಮ್ದು ಏನ್ ಬರ್ತೈತಿ? ಇಂಟ್ರೆಸ್ಟ್ ಬರ್ತೈತಿ. 400 ಮ್ಯಾಲ ಇರ್ತಕ್ಕಂಥ ಒಂದು ಆಪ್ಷನ್ ಐತಿ, ಆಪ್ಷನ್ D4. ಎಲ್ಲ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಆನ್ಸರ್ ಈಸ್ D4. ಹೆಂಗ ಆಗ್ತೈತಿ ಅನ್ನೋದು ಪೂರ್ತಿ ಪರ್ಫೆಕ್ಟ್ ಆಗಿ ನೋಡ್ರಿ. 100 ರೂಪಾಯಿ ಮೇಲೆ ಮತ್ತೆ 2% ತೆಗಿನು. 100 ರೂಪಾಯಿ ಮೇಲೆ 2% ತೆಗೆದ್ರೆ 2 ರೂಪಾಯಿ ಬಂತು. ಯಾಕಂದ್ರೆ 100 ಏನಾಕೈತ್ರಿ? ಕ್ಯಾನ್ಸಲ್ ಆಕೈತಿ. 2 ರೂಪಾಯಿ ಬಂತು. ಓಕೆ, ಇದ್ರ ಮೇಲೆ 2 ರೂಪಾಯಿ, ಇದ್ರ ಮೇಲೆ 2 ರೂಪಾಯಿ ಅಂತಂದ್ರೆ 4 ರೂಪಾಯಿ ಬರ್ತದೆ 3ನೇ ವರ್ಷಕ್ಕ. ಇದ್ರ ಮೇಲೆ ಒಂದು ಸಮಥಿಂಗ್ ಡೆಸಿಮಲ್ ಪಾಯಿಂಟ್ ದಾಗ ಬರ್ತದೆ. ಹಂಗ ಸೇಮ್ ಮುಂದೆ ಮಾಡಿದ್ವು ಅಂತಂದ್ರೆ ಇದ್ರ ಮೇಲೆ 2 ರೂಪಾಯಿ, 4 ರೂಪಾಯಿ, 6 ರೂಪಾಯಿ. 4ನೇ ವರ್ಷಕ್ಕೆ 6 ರೂಪಾಯಿ. ಇದ್ರ ಮೇಲೆ ಇಲ್ಲೊಂದು ಡೆಸಿಮಲ್ ಪಾಯಿಂಟ್ ಬರ್ತೈತಿ, ಇಲ್ಲೊಂದು ಡೆಸಿಮಲ್ ಪಾಯಿಂಟ್ ಬರ್ತೈತಿ. ಸೊ ಈಗ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ವು ಅಂತಂದ್ರ ಆರಾಮ್ಸೆ ನಮಗೆ ಸಿಕ್ ಬಿಡ್ತೈತ್ರಿ. ಎಷ್ಟ್ರಿ? 412 ರೂಪಾಯಿ ಸಿಗ್ತೈತಿ. 412 ರೂಪಾಯಿ ಸಿಗ್ತೈತಿ. ಡೆಸಿಮಲ್ ಪಾಯಿಂಟ್ ನಾಗ ಇದ್ದಿದ್ದು ಇದು ಒಂದ ಐತ್ರಿ. ಸೊ ಆನ್ಸರ್ ಯಾವ್ದಾಕೈತ್ರಿ? D4 ಆಗ್ತೈತ್ರಿ. ಇದ್ರ ಕಂಪ್ಲೀಟ್ ನಿಮಗ ನಾಲೆಜ್ ಬೇಕಂತಂದ್ರ ನಮ್ಮ ಗ್ಲೋಬಲ್ ಎಜುಕೇಶನ್ ಬನಟ್ಟಿ ಆಪ್ ಒಳಗ ಚಾಪ್ಟರ್ ವೈಸ್, ಇಯರ್ ವೈಸ್ ಕ್ಲಾಸ್ಗಳನ್ನ ಮಾಡಿದ್ದೇವೆ. ಅಲ್ಲಿ ಇದ್ರ ಬಗ್ಗೆ ಬಹಳ ಡಿಟೇಲ್ ಆದಂತ ಕ್ಲಾಸ್ ಅನ್ನ ಮಾಡಿದ್ದೀವಿ. ಅಲ್ಲಿ ಹೋಗಿ ನೀವು ನೋಡ್ಕೋಬಹುದು. ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ. ಆನ್ ಎಲೆಕ್ಟ್ರಿಕ್ ಪಂಪ್ ಫಿಲ್ ದ ಟ್ಯಾಂಕ್ 4 hours. 4 hours ದಾಗ ಒಂದು ಟ್ಯಾಂಕ್ ಏನ್ ಮಾಡ್ತೈತ್ರಿ? ಫಿಲ್ ಅಪ್ ಮಾಡ್ತದೆ. ಓಕೆ, 4 hours ದಾಗ ಒಂದು ಟ್ಯಾಂಕ್ ಏನ್ ಮಾಡ್ತೈತಿ? ಟ್ಯಾಂಕ್ ಅನ್ನ ಫಿಲ್ ಅಪ್ ಮಾಡ್ತೈತಿ. ಇನ್ನೊಂದು ಏನ್ ಮಾಡಾಕ್ತೈತಿ ಅಂತಂದ್ರ 4 integer 1/2 hours ಒಳಗ ಟ್ಯಾಂಕ್ ಅನ್ನ ಫಿಲ್ ಮಾಡಕ್ ಟೈಮ್ ತಗೊಳತೈತಿ. ಕೆಳಗಡೆ ಲೀಕೇಜ್ ಇರೋದ್ರಿಂದ ಟ್ಯಾಂಕ್ ಏನ್ ಮಾಡಾಕತೈತ್ರಿ? ಟ್ಯಾಂಕ್ ಲೀಕೇಜ್ ಇರೋದ್ರಿಂದ 1/2 hour ಹೆಚ್ಚಿಗೆ ತಗೊಳಕತೈತಿ. ಅದಕ್ಕೆ ರೀ
2 4 8 8ಕ್ಕೆ 1 ಕೂಡಿಸಿದ್ರೆ 9 9/2. ಓಕೆ, ಇವೆರಡರದು LCM ತೆಗಿನು 36. ಎಷ್ಟು ಆಕೈತ್ರಿ? 36 ಆಕೈತಿ. 9 4 4 9 36 36 ಆಯ್ತು. 9/2ಕ್ಕೆ ಎಷ್ಟರಿಂದ ಇಂಟು ಮಾಡ್ರೆ ನಮಗ 36 ಬರ್ತದ? ಅದು ಬೇಕಲ್ಲ. ಅದನ್ನ ನಾವ್ ಈಗ ಏನ್ ಮಾಡೋಣ್ರಿ? 9/2 ಇಂಟು x is equal to 36 divided by x is equal to 36 into 2 divided by 9. 9 1s 9 4s 4 2s 8 8 ಬರ್ತೈತಿ. 9/2 ಇಂಟು 8 ಮಾಡಿದಂದ್ರೆ 36 ಬರ್ತೈತಿ. ನೆಕ್ಸ್ಟ್ ಇನ್ನೊಂದು ಗೊತ್ತಿರ್ಲ್ರಿ ನಿಮಗ, ಒಂದು ತುಂಬಾಕೈತಿ ಅಂದ್ರ ಪ್ಲಸ್, ಒಂದು ಮೈನಸ್ ಮಾಡಾಕೈತಿ ಅಂದ್ರ ಸಾರಿ ಒಂದು ಖಾಲಿ ಮಾಡತೈತಿ ಅಂದ್ರ ಮೈನಸ್ ಮಾಡ್ಬೇಕು. 9 ಯೂನಿಟ್ ಒಳಗೆ 8 ಯೂನಿಟ್ ತೆಗೆದ್ರೆ 1 ಯೂನಿಟ್. ಸೊ 36/1. ಸೊ 36 ಅವರ್ ನಮ್ಮ ಆನ್ಸರ್ ಆಗ್ತೈತ್ರಿ. 36 ಆಪ್ಷನ್ C3 ಒಳಗೆ ಐತಿ. ಓಕೆ, ಇಷ್ಟು ದೊಡ್ಡ ಕ್ವಶನ್ ಆರಾಮ್ಸೆ ಬಿಡಿಸ್ಬಿಡುದು. 4 ಅವರ್ಸ್ದಾಗ ಫಿಲಪ್ ಆಗ್ತೈತ್ರಿ. 9/2 ಅವರ್ಸ್ ಲೀಕೇಜ್ ಇರೋದ್ರಿಂದ ಟೈಮ್ ತೊಗೊಳಕತ್ತದ್ರಿ. ಅಂತಂದ್ರ ಲೀಕೇಜ್ ಇತ್ತಂದ್ರ ಮೈನಸ್, ಯಾಕಂದ್ರ ಸೋರಿಕೆ ಆಗತ್ತಿತ್ತಂದ್ರ ಮೈನಸ್, ತುಂಬಾಕತ್ತಿತ್ತಂದ್ರ ಪ್ಲಸ್. 9 8 ತೆಗೆದ್ರೆ ಎಷ್ಟು ಉಳಿತ್ರಿ? 1 ಉಳಿತು. ಸೊ ನಮ್ಮ ಆನ್ಸರ್ ಯಾವ್ದಾಗ್ತೈತ್ರಿ? ಆಪ್ಷನ್ C3 ಆಗ್ತದ. ಇಸ್ ಇಟ್ ಕ್ಲಿಯರ್? ಓಕೆ, ಮುಂದಿನ ಕ್ವಶನ್ಸ್ ಹೋಗೋಣ್ರಿ. ಮುಂದಿನ ಕ್ವಶನ್ ಏನೈತಿ ನೋಡ್ರಿ. 7 men and 2 women work together for 5 times. 7 men and 2 women work together 5 times as much as 1 man and 1 woman. ಇದನ್ನ ಇಕ್ವೇಶನ್ ರೂಪದಾಗ ಬರ್ಕೋಬೇಕು. 7 man ಅಂದ್ಕೂಲೆ 7m and ಅಂದ್ಕೂಲೆ ಪ್ಲಸ್ 2 women. ಓಕೆ, ಈಸ್ ಈಕ್ವಲ್ ಟು ಯಾಕಂತಂದ್ರ 5 times as much as 1 man and 1 woman. ಅಂದ್ರೆ 5 times as much as 1 man and 1 woman. ಅಂದ್ರೆ ಇದನ್ನ ಈ ರೀತಿ ಹಚ್ಕೋಬೇಕು. ಓಕೆ, 7 men and 2 women can do a work ಅನ್ನೋ ಬದಲ 7 men and 2 women work together. ಅವ್ರಿಬ್ರು ಕೂಡ ವರ್ಕ್ ಎಷ್ಟು ಮಾಡ್ತಾರಂತಂದ್ರ 5 times as much as 1 man and 1 woman. 1 man and 1 woman. ಸೊ ನಾವ್ ಏನ್ ಮಾಡೋಣ್ರಿ? 7m plus 2 women is equal to 5 men plus 5 women. ವುಮನ್ಗಳನ್ನ ಮತ್ತು ಮೆನ್ಗಳನ್ನ ಸಪರೇಟ್ ಮಾಡ್ಕೊಂಡು 5 ಮ್ಯಾನ್ ಒಳಗ 7 ಮ್ಯಾನ್ ಒಳಗ 5 ಮ್ಯಾನ್ ತೆಗೆದ್ರೆ 2 ಮ್ಯಾನ್. ಅಂದ್ರೆ ಈ ಕಡೆ ಪ್ಲಸ್ ಇದ್ದಿದ್ದು ಈ ಕಡೆ ಬಂದ್ರೆ ಮೈನಸ್ ಆಗ್ತದೆ. ಇದು 5 ವುಮನ್ ಒಳಗ 2 ವುಮನ್ ತೆಗೆದ್ರೆ 3 ವುಮನ್ ಉಳಿತದ. ಸೊ 2 ಮ್ಯಾನ್ ಈಸ್ ಈಕ್ವಲ್ ಟು 3 ವುಮನ್. ಅದ್ರ ರೇಷಿಯೋ ಬೇಕಾಗೈತಿ ಮ್ಯಾನ್ ಡಿವೈಡೆಡ್ ಬೈ ವುಮನ್. ಅಂದ್ರೆ ಈ ಕಡೆ W ಇದ್ದಿದ್ದು ಈ ಕಡೆ ಬರ್ತೈತಿ, 2 ಇದ್ದಿದ್ದು ಆ ಕಡೆ ಹೋಗ್ತೈತಿ, 3/2. ಸೊ ನಮ್ಗೆ ಆನ್ಸರ್ 3:2. ನಮ್ದು ಆನ್ಸರ್ ಆಕೈತಿ 3:2. ಆಪ್ಷನ್ C3 ಐತಿ. 7 men and 2 women work together as much as 5 times of 1 man and 1 woman. ಅಂತಂದ್ರ ಇದನ್ನ ಹಚ್ಕೊಂಡು ಏನ್ ಮಾಡ್ಬೇಕ್ರಿ? ಇದು ಆಸ್ ಇಟ್ ಈಸ್ ಹೆಂಗೈತಿ ಹಂಗ ಬರೋಣ್ರಿ. 5m ಇದ 5w 5 women. ಸೊ ಏನಾಯ್ತ್ರಿ? ಮೆನ್ ವುಮನ್ ಒಂದ ಕಡೆ ಮಾಡ್ಕೊಂಡ್ರಿ. 7 men ಒಳಗ 5 men ತೆಗೆದು ಅಂದ್ರ 2 men. 5 women ಒಳಗ 2 women ತೆಗೆದು ಅಂದ್ರ 3 women. men ಡಿವೈಡೆಡ್ ಬೈ woman is equal to 3 ಎಲ್ಲೈತಿ ಅಲ್ಲೈತಿ ಇಂಟು 2 ಇದ್ದಿದ್ದು ಕಡೆ ಬಂದ್ರೆ ಡಿವೈಡ್ ಆಗ್ತೈತಿ. 3:2 ನಮ್ಮ ಆನ್ಸರ್ ಆಗ್ತೈತಿ. ಓಕೆ, ಮುಂದಿನ ಕ್ವಶನ್ ಹೋಗೋಣ್ರಿ. ಇಫ್ x income is 60% less than the y's income. ಅಂದ್ರ ನೋಡ್ರಿ, ಎಕ್ಸ್ ಇನ್ಕಮ್ ಅನ್ನ ವಾಯ್ಸ್ ಇನ್ಕಮ್ ಕಂಪೇರ್ ಮಾಡತ್ತೆ. ಕಂಪೇರ್ ಮಾಡೋ ಮುಂದೆ ಈಗ ಹಿಂಗ್ ಬರ್ಕೋಬೇಕು. ಎಕ್ಸ್ ವೈ ಲೆಸ್ ದ್ಯಾನ್ ಮೋರ್ ದ್ಯಾನ್ ಅಂತೇಳಿ ಯಾರಿಗೆ ಕಂಪೇರ್ ಮಾಡಿರ್ತಾರಲ್ಲ ಅವ್ರಿಗೆ ಕೆಳಗಿಂದ ರಿಪ್ರೆಸೆಂಟ್ ಆಗ್ತೈತಿ. ಫಾರ್ ಎಕ್ಸಾಂಪಲ್ ಈಗ 60% ಐತಿ. 60% ಅಂದ್ರೆ 60 ಡಿವೈಡೆಡ್ ಬೈ 100. ಈ 0 2 3 2 5. ಸೊ 3/5 ಆಕೈತಿ. 3/5 ಇದ್ದಿದ್ರೊಳಗ ಈ 5 ಯಾರಿಗೆ ಹೋಗ್ತೈತಪ್ಪ ಅಂತಂದ್ರ ಲೆಸ್ ದ್ಯಾನ್ ಮೋರ್ ದ್ಯಾನ್ ನೆಕ್ಸ್ಟ್ ಇರ್ತೈತ್ಲ ಅದಕ್ಕೆ ಹೋಗ್ತದ. ಈಗ ಲೆಸ್ ದ್ಯಾನ್ ನೆಕ್ಸ್ಟ್ ಯಾವ್ದೈತಿ? y ಐತಿ. y ಎಷ್ಟು ಬರಿಬೇಕ್ರಿ? 5 ಬರಬೇಕು. ಲೆಸ್ ಅಂದ್ರ ಮೈನಸ್ ಮಾಡಬೇಕು, ಮೋರ್ ಅಂದ್ರ ಪ್ಲಸ್ ಮಾಡಬೇಕು. ಲೆಸ್ ಅಂದ್ರ ಮೈನಸ್ ಮಾಡೋಣ. 5 3 ತೆಗೆದ್ರೆ 2 ಉಳಿತು. 2 ಇಲ್ಲಿ ಬರ್ದೇವು.
ಹೌ ಮಚ್ ಪರ್ಸೆಂಟ್ ವಾಯ್ಸ್ ಇನ್ಕಮ್ ಮೋರ್ ದ್ಯಾನ್ ದ ಎಕ್ಸ್ ಇನ್ಕಮ್. ಅಂದ್ರೆ ಈ ಎರಡರ ನಡು ಡಿಫರೆನ್ಸ್ ಎಷ್ಟೈತಿ? 3 ಐತಿ. ಲಾಸ್ಟಿಕ್ ಯಾರಿಗ್ ಕಂಪೇರ್ ಮಾಡ್ಯಾರ ನೋಡ್ರಿ, ವಾಯ್ಸ್ ಇನ್ಕಮ್ ಇಸ್ ಮೋರ್ ದ್ಯಾನ್ ಎಕ್ಸ್. ಎಕ್ಸ್ ಕಂಪೇರ್ ಮಾಡ್ಯಾರ. ಎಕ್ಸ್ ಅಂದ್ರೆ ಎಷ್ಟೈತಿ? 2 ಐತಿ. 2 ಸೊ ಇಂಟು 100 ಮಾಡಿದ್ವಿ, ಪರ್ಸೆಂಟೇಜ್ ಕನ್ವರ್ಟ್ ಆಕೈತಿ. 2 ಒಂದ್ಲೆ ರೀ, 2 50 ರೀ, 50 ಇಂಟು 3 ಮಾಡ್ರೆ 150 ಆಕೈತಿ. 150% ಆಪ್ಷನ್ D4 ಆಕೈತಿ. ಓಕೆ. ಇಫ್ ಎಕ್ಸ್ ಇನ್ಕಮ್ ಈಸ್ 60% ಲೆಸ್ ದ್ಯಾನ್ ವಾಯ್ಸ್ ಇನ್ಕಮ್, ಎಕ್ಸ್ ಅನ್ನ ವಾಯ್ಗೆ ಕಂಪೇರ್ ಮಾಡ್ಯಾರ. ಎಕ್ಸ್ ಅನ್ನ ವಾಯ್ಗೆ ಕಂಪೇರ್ ಮಾಡಿರೋದ್ರಿಂದ ನಾವು ಏನ್ ಮಾಡಾಕತ್ತೀವಿ ಅಂತಂದ್ರ 60% ಅಂದ್ರ 3/5 ಕೆಳಗಡೆ ವಾಯ್ಗೆ ಹೋಗ್ತದ. ಲೆಸ್ ಅಂದ್ರ ಮೈನಸ್ ಮಾಡ್ತೀರಿ, ಮೋರ್ ಅಂದ್ರ ಪ್ಲಸ್ ಮಾಡ್ತೀರಿ. 5 3 ಕಳೆದ್ರ 2 ಉಳಿತು. ಸೊ 5 ವಾಯ್ ಆಯ್ತು, 2 ಎಕ್ಸ್ ಆಯ್ತು. ಇನ್ನು ಹೌ ಮಚ್ ಪರ್ಸೆಂಟ್ ವಾಯ್ಸ್ ಇನ್ಕಮ್ ಮೋರ್ ದ್ಯಾನ್ ದ ಎಕ್ಸ್ ಇನ್ಕಮ್ ಅಂದಾರ. ವಾಯ್ಸ್ ಇನ್ಕಮ್ ಅನ್ನ ಎಕ್ಸ್ ಕಂಪೇರ್ ಮಾಡ್ಯಾರ. ಡಿಫರೆನ್ಸ್ 3 ಐತಿ. ಯಾರಿಗೆ ಕಂಪೇರ್ ಮಾಡ್ಯಾರ? ಎಕ್ಸ್ ಕಂಪೇರ್ ಮಾಡ್ಯಾರ. ಅದಕ್ಕೆ /2 ಆಗ್ತೈತಿ. ಈ ರೀತಿಯಾಗಿ ಕ್ವಶನ್ ಅನ್ನ ಬಿಡಿಸ್ಬೇಕು. ಮುಂದಿನ ಕ್ವಶನ್, ದ ಎವರೇಜ್ ವೇಟ್ ಆಫ್ 20% is 60 kg and that of the remaining 10% is 55 kg. Find the average weight of the persons ಅಂತ ಕೇಳ್ಯಾರ. E0 ಹೋಯ್ತು. 62 120 ಪ್ಲಸ್ 55 ಡಿವೈಡೆಡ್ ಬೈ 3 ಆಗ್ತೈತಿ. 3 ಸೊ 175 ಅಪಾನ್ 3. 3 ಒಂದ್ಲೆ ರೀ, 3 5 15, 3 5 15 ಅಲ್ಲ, 3 5 ಎಷ್ಟು? 15 25, 3 8 24 ಪಾಯಿಂಟ್ 1 ಉಳಿತು. 3 3 9, 3 3 9. ಸೊ 58.33 kg ಆಪ್ಷನ್ ಎದಾಗ ಇತ್ತು. ಇಷ್ಟ ಆರಾಮ್ಸೆ ಬಿಡಿಸ್ಬೋದು. ಓಕೆ, ಮುಂದಿನ ಕ್ವಶನ್ ಹೋಗೋಣ್ರಿ. ದ ಸ್ಪೀಡ್ ಆಫ್ ದ ವೆಹಿಕಲ್ ಇನ್ಕ್ರೀಸ್ಡ್ ಬೈ 5 km after every 1 hour. The distance traveled the first 1 hour was 30 km. Then what was the total distance traveled in 10 hours? ಇದನ್ನ ನಾವು 10th ಸ್ಟ್ಯಾಂಡರ್ಡ್ ಕಲ್ತಿದ್ವಲ್ಲ. ಯಾವ ಶ್ರೇಣಿ ಅದು? ಸಮಾಂತರ ಶ್ರೇಣಿ. ಆ ಶ್ರೇಣಿ ಮೇಲೆ ಇದೊಂದು ಕ್ವಶನ್ಸ್ ಬಂದೈತಿ. ಅರ್ಥಮೆಟಿಕಲ್ ಪ್ರೋಗ್ರೆಷನ್ ಅಂತ ಕರೀತಾರ. ಹಂಗಾರೆ ಹೆಂಗ್ ಬಿಡಿಸೋದು ಇದನ್ನ? ಬರೀ ಸ್ಟೆಪ್ ಬೈ ಸ್ಟೆಪ್ ನೋಡೋಣ್ರಿ. ಫಸ್ಟ್ ಏನೈತಿ ನೋಡ್ರಿ, 30 km/h. 30 km ಫಸ್ಟ್ ಅವರ್ದಾಗ ಹೋಗ್ತೈತಿ. ಆನಂತರ 35, ಆನಂತರ 40, ಆನಂತರ 45 ಡ್ಯಾಶ್ ಎಲ್ಲಿ ತಕ ಹೋಗ್ತೈತ್ರಿ? 10th ನಂಬರ್ ತಕ ಹೋಗ್ತೈತಿ. 10th ಟರ್ಮ್ ತಕ ಹೋಗ್ತೈತಿ. ಇದು ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ಹಿಂಗ 10th ಟರ್ಮ್ ತಕ ಹೋಗ್ತೈತಿ. 10th ಟರ್ಮ್ ಅಂದ್ರ nth ಟರ್ಮ್. nth ಟರ್ಮ್ n ಅಂದ್ರ 10. a ಅಂತಂದ್ರ 30 ಫಸ್ಟ್ ಟರ್ಮ್. ಓಕೆ. ಡಿ ಅಂತಂದ್ರ ಡಿಫರೆನ್ಸ್. 35ರಾಗ 30 ಕಳೆದ್ರ 5. ಸೊ ನಮಗ ಟೋಟಲ್ ಎಷ್ಟು ಡಿಸ್ಟೆನ್ಸ್ ಐತಿ ಕವರ್ ಮಾಡಿದ್ ಗೊತ್ತಾಗ್ಬೇಕಾರ n/2 ಇಂಟು 2a ಪ್ಲಸ್ n - 1 ಇಂಟು ಡಿ ಐತಿ. ಡೈರೆಕ್ಟ್ ಹಾಕ್ಬಿಡುನ್ರಿ. n ಅಂದ್ರ 10 ಐತಿ, 10/5. ಎ ಅಂತಂದ್ರ 30 ಐತಿ, 32 60. n ಅಂದ್ರ 10, 10ರಾಗ 1 ತೆಗೆದ್ರ 9, 9 5 45. ಓಕೆ. ನೆಕ್ಸ್ಟ್ ನೋಡ್ರಿ, 5ಕ್ಕೆ 5 ಇದು 105. 105 ಇಲ್ಲಿ 525. ಸೊ 525 ಆನ್ಸರ್ C3 ಒಳಗ ಐತಿ ನೋಡ್ರಿ. 105 ಇಲ್ಲಿ ಎಷ್ಟು ಆಕೈತ್ರಿ? 525 ಕಿಲೋಮೀಟರ್. ಸೊ 525 ಕಿಲೋಮೀಟರ್ ಇಲ್ಲಿ ಐತಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ್ರಿ. ನೋಡ್ರಿ, ಫಸ್ಟ್ ಅವರ್ದಾಗ 30 ಹೋಗ್ತದ. ನೆಕ್ಸ್ಟ್ 5 ಕಿಲೋಮೀಟರ್ ಎಕ್ಸ್ಟ್ರಾ ಆಗ್ತದ. ಡಿಫ್ರೆನ್ಸ್ ಎಷ್ಟು ಬತ್ತು? 5 ಬತ್ತು. nth ಟರ್ಮ್ 10 ಅಂತ ಹೇಳಿ ಕೊಟ್ಟಾರ. ಅದಕ್ಕೆ ನಮ್ದೊಂದು ಫಾರ್ಮುಲಾ ಐತಿ. ಟೋಟಲ್ ಡಿಸ್ಟೆನ್ಸ್ ಇಸ್ಕೊಟ್ಟು n/2 ಇಂಟು 2a ಪ್ಲಸ್ n - 1 ಇಂಟು ಡಿ. n ಅಂದ್ರ 10 ಐತಿ, 10/5. a ಅಂದ್ರ 30 ಐತಿ, 30 ಡಬಲ್ 60. n ಅಂದ್ರ ಎಷ್ಟೈತಿ? 10 ಐತಿ, 10ರಾಗ 1 ಹೋದ್ರ 9, 9 5 45 ಎಲ್ಲ ಮಾಡ್ರ 525 ಆಗ್ತೈತಿ. 525 ಕಿಲೋಮೀಟರ್ ನಮ್ದು ಟೋಟಲ್ ಡಿಸ್ಟೆನ್ಸ್ ಆಗ್ತದೆ. 20ನೇ ಕ್ವಶನ್ ನೋಡ್ರಿ. ಅ ಬಾಯ್ ಬಾಟ್ ಅ ಶರ್ಟ್ ವಿತ್ 10% ಡಿಸ್ಕೌಂಟ್. 10% ಡಿಸ್ಕೌಂಟ್ಲೆ ಒಬ್ಬ ಲೇಬಲ್ಡ್ ಪ್ರೈಸ್ ಮೇಲೆ ಒಂದು ಶರ್ಟ್ ಅನ್ನ ಪ್ರೈಸ್ ಮಾಡ್ತಾನೆ, ಶರ್ಟ್ ಅನ್ನ ಪರ್ಚೇಸ್ ಮಾಡ್ತಾನೆ. ತಮ್ಮ ಇಲ್ಲಿ ನೋಡ್ರಿ, ಇನ್ನೊಂದ್ಸರಿ ನೋಡ್ರಿ. ಹಾ,
ವಿದ್ಯಾರ್ಥಿಗಳೇ, ಅ ಬಾಯ್ ಬಾಟ್ ಅ ಶರ್ಟ್ ವಿತ್ 10% ಡಿಸ್ಕೌಂಟ್ ಆನ್ ದ ಲೇಬಲ್ಡ್ ಪ್ರೈಸ್. He sold the shirt for 1440 with 20% profit on the labeled price. ಈಗ 20% ಪ್ರಾಫಿಟ್ ಅನ್ನ ನಾವು ಇಲ್ಲಿ ಉಪಯೋಗ ಮಾಡ್ಕೊಂಡು 20% ಅಂದ್ರೆ 1/5. ಇನಿಷಿಯಲ್ ಇತ್ತು 5 ಇತ್ತು, ಈಗ ಎಷ್ಟಾಯ್ತು 6 ಯೂನಿಟ್. 6 ಯೂನಿಟ್ ಅಂತಂದ್ರೆ 1440 ಸೆಲ್ಲಿಂಗ್ ಪ್ರೈಸ್. ಇದು 1440. ಅದಕ್ಕೆ ಈಗ 1 ಯೂನಿಟ್ ನಾವು ತಕೊಂಡು ಅಂತಂದ್ರೆ ಎಷ್ಟಾಗ್ತೈತ್ರಿ? ಡಿವೈಡೆಡ್ ಬೈ 6. 6 ಒಂದ್ಲೆ 6, 6 ಎರಡ್ಲೆ 12, 6 ನಾಲ್ಕಲೆ 24, ಇದೊಂದು 0. 240 ಬತ್. ಇದಕ್ಕೂ 240ರಿಂದ ಇಂಟು ಮಾಡಿದ್ವಿ ಅಂತಂದ್ರೆ 1200 ರೂಪಾಯಿ ಲೇಬಲ್ಡ್ ಪ್ರೈಸ್. ಈ 1200 ರೂಪಾಯಿ ಮೇಲೆ ಮತ್ತೆ 10% ಡಿಸ್ಕೌಂಟ್ ತಗೋತಾನವ. ಅದ 10% ಇದ್ರದ್ದು ಡಿಸ್ಕೌಂಟ್ ತೆಗೆದು ಅಂದ್ರೆ 10/100 ಆಕೈತಿ. ಈ 0 120 ರೂಪಾಯಿ ಡಿಸ್ಕೌಂಟ್ ಆಕೈತಿ. 1200 ಒಳಗೆ 120 ತೆಗೆದ್ರೆ 1080 ಆಗ್ತೈತಿ. ಆಪ್ಷನ್ D4 ಆಗ್ತೈತಿ. ಸೊ ಅಟ್ ವಾಟ್ ಪ್ರೈಸ್ ಡಿಡ್ ಹಿ ಬೈ ದ ಶರ್ಟ್? ಯಾವ ಪ್ರೈಸಿಗೆ ತೊಗೊಂಡಂತಂದ್ರೆ 1080 ರೂಪಾಯಿ. ಇಷ್ಟ ನೀವು ಆರಾಮ್ಸೆ ಬಿಡಿಸ್ಬೇಕು. 20% ಪ್ರಾಫಿಟ್ ಮಾಡ್ಕೊಂಡ್ರಿ. 6 ಯೂನಿಟ್ ಆಗ್ತೈತಿ. 5ಕ್ಕೆ ಕೂಡಿಸ್ರ 6 ಆತು. ಇದು ಸೆಲ್ಲಿಂಗ್ ಪ್ರೈಸ್ ಆಕೈತಿ, ಇದು ಕಾಸ್ಟ್ ಪ್ರೈಸ್ ಆಕೈತಿ. ಸೆಲ್ಲಿಂಗ್ ಪ್ರೈಸ್ ಅಂದ್ರೆ 1440 ಐತಿ. ಇಂಟು 240 ಮಾಡಿದಾಗ ಇಷ್ಟು ಬರ್ತೈತಿ. ಇದಕ್ಕೂ 240 ಮಾಡಿದ್ರೆ 1200 ಆಗ್ತೈತಿ. ಅಂದ್ರೆ ಲೇಬಲ್ಡ್ ಪ್ರೈಸ್ 1200 ಐತಿ. ಅದ್ರ ಮೇಲೆ ಮತ್ತೆ 10% ಅವ್ನು ಡಿಸ್ಕೌಂಟ್ ತಗೊಂಡಂತಂದ್ರೆ 1080 ನಮ್ಮ ಆನ್ಸರ್ ಆಗ್ತೈತಿ. ಇಷ್ಟು ಏನಪ್ಪಾ ಅಂತಂದ್ರ CISF ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ಸ್ ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ ಅನ್ನ ನಾವು ನೋಡಿದೀವಿ. ಅದೇ ರೀತಿ ಮುಂದಿನ ಕ್ಲಾಸ್ಗಳನ್ನ ನೀವು ನೋಡ್ಬೇಕಂತಂದ್ರ ಈ ವಿಡಿಯೋನ ಸಂಪೂರ್ಣವಾಗಿ ಎಲ್ಲರಿಗೂ ಶೇರ್ ಮಾಡ್ರಿ. ಹಂಗ ಯಾರು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಂಥ ಒಳ್ಳೆ ಕ್ಲಾಸ್ಗಳನ್ನ ಎಲ್ಲರೂ ನೋಡ್ತಾ ಹೋಗ್ರಿ ಅಂತ ಹೇಳ್ತಾ ನನ್ನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಜೈ ಹಿಂದ್, ವಂದೇ ಮಾತರಂ, ನಮಸ್ಕಾರ.